ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸ್ವಾಮಿ ಕರ್ತನ ಬಯಸುವೆ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕುಟುಂಬ ಸಮೇತವಾಗಿ ಸ್ವಾಮಿ ಕರ್ತನೆ ನಿನ್ನ ಆರಾಧನೆ ಮಾಡಲು ಬಂದಿರುವಾಗ ಸ್ವಾಮಿ ಕರ್ತನ ಬಯಸುವೆ. ಈ ಪುನರುತ್ಥಾನದ ದಿನದಂದು ಸ್ವಾಮಿ ಕರ್ತನ ಬಯಸುವೆ ನಿನ್ನ ಆರಾಧನೆ ಮಾಡಲು ಬಂದಿದ್ದಾಗ ಸ್ವಾಮಿ ಕರ್ತನ ಬಯಸುವೆ. ನಿನ್ನ ಪ್ರಸನ್ನತೆ ಬೇಡಿಕೊಳ್ತೇವೆ ಸ್ವಾಮಿ, ನಿನ್ನ ಮಹಿಮೆ ಬೇಡಿಕೊಳ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಯಾರೆಲ್ಲ ಕುಟುಂಬ ಸಮೇತವಾಗಿ ಸ್ವಾಮಿ ಕರ್ತನೆ ಈ ಆರಾಧನೆ ನೋಡ್ತಾ ಇದ್ದಾರೋ ಸ್ವಾಮಿ ಕರ್ತನೆ, ಯಾರೆಲ್ಲ ಕುಟುಂಬವಾಗಿ ಸ್ವಾಮಿ ಕರ್ತನ ಬಯಸುವೆ ಈ ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೋ ಸ್ವಾಮಿ ಕರ್ತನ ಬಯಸುವೆ, ಅವರಲ್ಲಿ ಇದ್ದ ಸ್ಥಳದಲ್ಲೇ ಸ್ವಾಮಿ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ಕರ್ತನೆ. ಓ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ನಿನ್ನಂಥ ಒಳ್ಳೆಯ ದೇವರು ಯಾರೂ ಇಲ್ಲ ಸ್ವಾಮಿ ಕರ್ತನೆ. ಬನ್ನಿ, ಒಂದು ನಿಮಿಷ ಕಣ್ಣುಗಳು ಮುಚ್ಚಿಕೊಂಡವರಾಗಿ ಪ್ರತಿಯೊಬ್ಬೊಬ್ಬರು ಆತನ ಪ್ರಸನ್ನತೆಯನ್ನು ನಮ್ಮ ಸ್ಥಳದಲ್ಲಿ ಸ್ವಾಗತಿಸೋಣ, ಆತನ ಮಹಿಮೆಯನ್ನು ಈ ಸ್ಥಳದಲ್ಲಿ ಸ್ವಾಗತಿಸೋಣ. ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಓ ಯೇಸುವೇ, ಆ ನಾಮವನ್ನು ಕೂಗೋಣ ದೇವ ಜನರೆಲ್ಲರೂ ಕೂಡಿಕೊಂಡು. ಯೇಸುವೇ, ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ, ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. ಮರಣವ ಗೆದ್ದವನೇ ಆರಾಧನೆ ಮಾಡುವೆ, ಪಾತಾಳವ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ, ಮರಣವ ಗೆದ್ದವನೇ ನಿನ್ನ ಮೃತ್ಯುವನ್ನು ಜಯಿಸಿದಾತನು, ಪಾತಾಳವ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹೋಸನ್ನ. ಜಯಿಸಿದ ಆತನಿಗೆ ಹಾಡ್ತೀರಾ ಹಲ್ಲೆಲೂಯಾ ಎಂಬುದಾಗಿ? ಹಲ್ಲೆಲೂಯಾ, ಹೋಸನ್ನ. ಓ ಯೇಸುವೇ, ಹಲ್ಲೆಲೂಯಾ, ಹೋಸನ್ನ.
ಪರಿಶುದ್ಧ ಆತ್ಮನೇ ನಿನ್ನ ಆರಾಧನೆ ಮಾಡುವೆ. ಪರಾಕ್ರಮಶಾಲಿಯೇ ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ. ಪರಿಶುದ್ಧ ಆತ್ಮನೇ ನಿನ್ನ ಆರಾಧನೆ ಮಾಡುವೆ. ಆ ಪರಾಕ್ರಮಶಾಲಿ ಆದಾತನಿಗೆ ಯಾರ್ದಾರು ಆರಾಧನೆ ಮಾಡ್ತೀರಾ? ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ. ರಾಜಾದಿ ರಾಜನಿಗೆ ಯಾರಾದ್ರೂ ಹೇಳ್ತಾರೆ ಹಲ್ಲೆಲೂಯಾ ಎಂಬುದಾಗಿ? ಸಿಂಹಾಸನ ರೂಢನಿಗೆ ಯಾರಾದ್ರೂ ಹೇಳ್ತಾರೆ ಹಲ್ಲೆಲೂಯಾ ಎಂಬುದಾಗಿ? ಓ ಸತ್ತ ಮೂಲ ದಿನ ಎತ್ತಲ್ಪಟ್ಟಾತನಿಗೆ ಯಾರಾದ್ರೂ ಹಲ್ಲೆಲೂಯಾ ಎಂಬುದಾಗಿ ಹೇಳ್ತೀರಾ? ಆ ಮೃತ್ಯು ಬಲವನ್ನು ಆ ಮೃತ್ಯು ಬಲ ಕೂಡ ಹಿಡಿದುಕೊಳ್ಳಲು ಆಗಲಿಲ್ಲ. ಓ ಹಲ್ಲೆಲೂಯಾ ಹೋಸನ್ನ. 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 ಓ ಯೇಸುವೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನಪ್ಪ ಯೇಸುವೇ. ಈ ಬೆಳಗಿನ ಜಾವದಲ್ಲಿ ಯಾರಾದ್ರೂ ಆತನಿಗೆ ಸ್ತೋತ್ರ ಸಲ್ಲಿಸ್ತೀರಾ? ಯಾರಾದ್ರೂ ಆತನಿಗೆ ಮಹಿಮೆ ಸಲ್ಲಿಸ್ತೀರಾ? ಆ ಮರಣವು ಕೂಡ ಆತನಿಗೆ ಹಿಡಿದುಕೊಳ್ಳಲಿಕ್ಕೆ ಆಗಲಿಲ್ಲ. ಆ ಪಾತ್ರವು ಕೂಡ ಆತನಿಗೆ ಹಿಡಿದುಕೊಳ್ಳಲಿಕ್ಕೆ ಆಗಲಿಲ್ಲ. ಓ ಅಂದರೆ ಮನಸ್ಸು ಮನ ಕನ್ನಡ ಬಾಬಾ ಆ ಮರಣದ ಭಯವನ್ನು ಓಡಿಸಿದ ಆತನು. ಓ ಅಂದರೆ ಮನಸ್ಸು ಮನ ಕನ್ನಡ ಬಾಬಾ ಆ ಮರಣವನ್ನು ಗೆದ್ದಾತನು. ಓ ಅಂದರೆ ಮನಸ್ಸು ಮನ ಕನ್ನಡ ಬಾಬಾ ಆ ಪುನರುತ್ಥಾನಗೊಂಡ ನನ್ನ ಯೇಸು, ಆ ಜೀವದಿಂದ ನನ್ನ ಯೇಸು. ಓ ಯೇಸುವೇ, ಹಲ್ಲೆಲೂಯಾ. 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 ಹಲ್ಲೆಲೂಯಾ.
ಯಜಮಾನನಿಗೆ ಹೇಳೋಣ, ನನ್ನ ಕರ್ತನಿಗೆ ಹೇಳೋಣ, ನನ್ನನ್ನು ನಿನ್ನನ್ನು ಕಾಯುವಾತನಿಗೆ ಹೇಳೋಣ, ನನ್ನನ್ನು ನಿನ್ನನ್ನು ನಡೆಸುವಾತನಿಗೆ ಹೇಳೋಣ. ಓ ಯೇಸುವೇ, ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರ ಸ್ವಾಮಿ ಕರ್ತನ ಬಯಸುವೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವರನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಎಲ್ಲ ಘನತೆಗೂ ಯೋಗ್ಯನಾದ ದೇವರನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಓ ಯೇಸುವೇ ಸ್ವಾಮಿ, ಮುಂದುವರಿತ ಆರಾಧನೆ ಮಾಡುವಾಗಲೂ ಕೂಡ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ ಕರ್ತನ ಬಯಸುವೆ. ನೋಡುವಂತ ಜನರ ಮೇಲೂ ಕೂಡ ಇಳಿದು ಬರಲಿ ಸ್ವಾಮಿ ಕರ್ತನ ಬಯಸುವೆ. ಸ್ವಾಮಿ, ಯಾರೆಲ್ಲ ಈ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೋ ಸ್ವಾಮಿ ಕರ್ತನ ಬಯಸುವೆ, ಅವರ ಮೇಲೆ ಸ್ವಾಮಿ ಕರ್ತನ ಬಯಸುವೆ ನಿನ್ನ ಅಭಿಷೇಕ ಇಳಿದು ಬರಲಿ ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಎಲ್ಲ ಮಹಿಮೆನಿಗೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್, ಹಲ್ಲೆಲೂಯಾ. ನಾವು ಮುಂದುವರಿತಾ ಆರಾಧನೆಯಲ್ಲಿ ಮುಂದುವರಿತಿರುವಾಗ ನಾವೊಂದು ವಾಕ್ಯ ಭಾಗವನ್ನು ನೋಡಿಕೊಳ್ಳೋಣ. ನನ್ನೊಂದಿಗೆ ಯಾರಾದರೂ 1ನೇ ಪೇತ್ರ 1ನೇ ಅಧ್ಯಾಯ 3ರಿಂದ 4ನೇ ವಚನ ತೆಗೆಯುವುದಾಗಿದ್ದರೆ ಅದರಲ್ಲಿ ಈ ರೀತಿಯಾಗಿ ನೋಡ್ತೇವೆ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯವಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಹಲ್ಲೆಲೂಯಾ. ದೇವರು ಈ ರೀತಿ ಹಾಗೆ ಹೇಳ್ತದೆ, ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ ಆತನು, ನಮಗೆ ಕನಿಕರವನ್ನು ಕೊಟ್ಟು ನಮಗೆ ಜೀವಕರವಾದ ನಿರೀಕ್ಷೆಯನ್ನು ಇಟ್ಟಾತನು, ನಮ್ಮಲ್ಲಿ ಆತನ ಲಯಕ್ಷಯವಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿಯೂ ಮಾಡಿ ಆತನು ನಮ್ಮ ಕರ್ತನು. ನಿಜವಾಗಲೂ ಆತನು ಸತ್ತ ಮೂರನೇ ದಿನ ಎದ್ದು ಬಂದು ನಮಗೋಸ್ಕರ ನಿಮಗೋಸ್ಕರ ಆತನು ತನ್ನ ಮರಣವನ್ನು ಶಿಲುಬೆ ಮೇಲೆ ಕೊಟ್ಟಾತನು. ನನಗೋಸ್ಕರ ನಿನಗೋಸ್ಕರ ಮತ್ತೆ 3ನೇ ದಿನಕ್ಕೆ ಎದ್ದು ಬಂದಾತನು. ಆತನಿಗೆ ಯಾರಾದರೂ ಸ್ತೋತ್ರ ಸಲ್ಲಿಸೋಣ, ಆತನಿಗೆ ಸ್ತೋತ್ರ ಸಲ್ಲಿಸೋಣ. ದೇವ ಜನರೇ, ಈ ಒಂದು ಹಾಡನ್ನು ಹಾಡಿಕೊಳ್ಳುತ್ತಾ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನನ್ನೊಂದಿಗೆ ನೀವು ಹಾಡೋದಾಗಿದ್ರೆ ಒಳ್ಳೆಯದಾಗಿರ್ತದೆ. चढ़ाया सोचा तुझे हराया सारे शैतान नर
ಸ್ತೋತ್ರ ಸ್ವಾಮಿ ಕರ್ತನ ಬಯಸುವೆ. ಓ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಹಾಲೆಲೂಯಾ, ಹಾಲೆಲೂಯಾ. ನಿಜವಾಗ್ಲೂ ಆತನ ಪ್ರಭಾವ ಕುಂದಿ ಹೋಗಿಲ್ಲ ರೀ. ಆತನ ಮಹಿಮೆ ಎಂದಿಗೂ ಕುಂದಿ ಹೋಗಿಲ್ಲ. ಸತ್ತು 3ನೇ ದಿನದಲ್ಲಿ ಎದ್ದಲ್ಪಟ್ಟ ಆತನ ಪ್ರಭಾವ ಎಂದಿಗೂ ಕುಂದಿ ಹೋಗುವುದಿಲ್ಲ. ನಂಬುವವರು ಯಾರಾದರೂ ಆಮೆನ್. ಮರಣದ ಬಲವನ್ನು ಜಯಿಸಿದಾತನು, ಸೈತಾನನ ಬಲವನ್ನು ಜಯಿಸಿದಾತನು ನನ್ನೊಳಗೆ ನಿನ್ನೊಳಗೆ ವಾಸ ಮಾಡುವಾಗ ನಮಗೆ ಯಾವ ಭಯವೂ ಇಲ್ಲ. ಓ ಯೆಸ್ಸಲ್ಲೋ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಹೇಳ್ತಾರೆ ಯಾರಾದರೂ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಓಹೋ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಹೇಳೋಣ. ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಹೇಳ್ತೀರಾ? ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ, ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗು. ಅದಕ್ಕಾಗಿ ಹೇಳೋಣ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವು ನಾವು ಕದಲಿಸೋಣ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೆಸು ಹೊಡೆದು ಹಾಕುವ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೆಸು ಹೊಡೆದು ಹಾಕುವ. ಪರಿಶುದ್ಧ ಆತ್ಮನು ನನ್ನಲ್ಲಿ ಇರುವಾಗ ಲೋಕವು ನಾವು ಕದಲಿಸೋಣ. ಪರಿಶುದ್ಧ ಆತ್ಮನು ನನ್ನಲ್ಲಿ ಇರುವಾಗ ಲೋಕವು ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ.
ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸುವೇ, ನಾನು ಹೇಳ್ತೇನೆ, ಆತನ ಪುನರುತ್ಥಾನ ಶಕ್ತಿ ಇನ್ನೂ ಬದಲಾಗಿಲ್ಲ. ದೇವ ಜನರೇ, ಆತನ ಮಹಿಮೆ ಇನ್ನೂ ಬದಲಾಗಿಲ್ಲ, ಆತನ ಪ್ರಭಾವ ಇನ್ನೂ ಬದಲಾಗಿಲ್ಲ. ಓ ಯೇಸುವೇ, ಸ್ವಾಮಿ ನಿನ್ನ ಪ್ರಭಾವ ಬದಲಾಗದು ಸ್ವಾಮಿ ಕರ್ತನ ಪಯಿಸುವೆ. ನಿನ್ನ ಬಲವು ಎಂದಿಗೂ ಬದಲಾಗದು ಸ್ವಾಮಿ ಕರ್ತನ ಪಯಿಸುವೆ. ಓ 2020 ವರ್ಷಗಳ ಹಿಂದೆ ಸ್ವಾಮಿ ಕರ್ತನ ಪಯಿಸುವೆ, ಆ ಮೋಶೆಯನ್ನು ನೀನು ವಿಮೋಚಕನಾಗಿ ಮಾಡುವುದಾಗಿದ್ದರೆ ಸ್ವಾಮಿ ಕರ್ತನ ಪಯಿಸುವೆ, ನಮ್ಮನ್ನು ಕೂಡ ಸ್ವಾಮಿ ಓ ಅಂದರೆ ಮನಸ್ಸು ಕುತ್ರೋ ಮನಕತ್ತಲ ಬಾಬಾ 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 ಬಾಬಾ. ಹೌದು ಸ್ವಾಮಿ, ಇಸ್ರಾಯೇಲರನ್ನು ಸ್ವಾಮಿ ಕರ್ತನ ಪಯಿಸುವೆ 40 ವರ್ಷ ಕಾಡಿನಲ್ಲಿ ನಡೆಸಿದ ಆತನು ಯಾವ ಕೊರತೆಗಳಿಲ್ಲದೆ ಹಸಿವಿಲ್ಲದೆ ಅವರು ನಡೆದಾರಲ್ಲ. ಓ ಯೇಸುವೇ, ಆ ಬಂಡೆ ಗಲ್ಲಿನಿಂದ ನೀರು ಕೊಟ್ಟಾತನು. ದಾವೀದನ ಈ ರೀತಿಯಾಗಿ ಹೇಳ್ತಾನೆ, ಅವನು ಅರಸನಾಗಿದ್ದರೂ ಕೂಡ ಈ ರೀತಿಯಾಗಿ ಬರಿತಾನಲ್ಲ, ನಾನು ಕನ್ನೆತ್ತಿಯ ಪರ್ವತಗಳಿಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದಂತ ನೋಡುವಾಗ ನನ್ನ ಸಹಾಯವನ್ನು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಎಂಬುದಾಗಿ ಬರೆದಿದೆ ಅಲ್ಲ ದೇವರ ವಾಕ್ಯ. ಆತನಿಗೆ ಆ ರಥಗಳ ಮೇಲೆ ಭರವಸವಿರಲಿಲ್ಲ, ಆತನಿಗೆ ತನ್ನ ಅಧಿಕಾರದ ಮೇಲೆ ಭರವಸವಿರಲಿಲ್ಲ, ಆತನಿಗೆ ತನ್ನ ಸೈನಿಕರ ಮೇಲೆ ಭರವಸವಿರಲಿಲ್ಲ, ಆತನಿಗೆ ತನ್ನ ರಾಜ್ಯದ ಮೇಲೆ ಭರವಸೆ ಇರಲಿಲ್ಲ. ಆದರೆ ಆತನ ಭರವಸೆ ಒಂದೇ ಆಗಿತ್ತು, ನನ್ನ ಯಜಮಾನನು ನನಗೆ ಮಾಡುವ ಆತನಾಗಿದ್ದಾನೆ ಎಂಬುದು ಭರವಸೆಯಾಗಿತ್ತು. ನನ್ನ ಕರ್ತನು ನನ್ನನ್ನು ನಡೆಸುವ ಆತನ ಎಂಬುದಾಗಿ ಒಂದೇ ಭರವಸೆ ಆತನಿಗಿತ್ತು. ಓ ಯೇಸುವೇ, ಈ ಒಂದು ಸಮಯದಲ್ಲಿ ನಾನು ಬೇಡಿಕೊಳ್ತೇನೆ, ಕುಟುಂಬವಾಗಿ ನೀವೆಲ್ಲರೂ ಒಂದು ಕ್ಷಣ ಕಣ್ಣುಗಳು ಮುಚ್ಚಿಕೊಂಡವರಾಗಿ ಆ ಪುನರುತ್ಥಾನ ಶಕ್ತಿ ಸ್ವಾಮಿ ಈ ದಿನ ಇಳಿದು ಬರಲಿ ಅಂತ ಹೇಳುವುದಾಗಿದ್ದರೆ, ಸ್ವಾಮಿ ಆ ಪ್ರಭಾವ ಈ ದಿನ ನಮ್ಮ ಕುಟುಂಬದಲ್ಲಿ ಇಳಿದು ಬರಲಿ ಎಂಬುದಾಗಿ ಹೇಳುವುದಾಗಿದ್ದರೆ, ಓ ನೀವೊಂದು ಹೊಸ ಅಭಿಷೇಕವನ್ನು ಅನುಭವಿಸ್ತೀರಾ, ಹೊಸ ಮಹಿಮೆಯನ್ನು ಅನುಭವಿಸ್ತೀರಾ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ನಾನು ಹೇಳಿದೆ, ಆತನ ಪ್ರಭಾವ ಇಂದಿಗೂ ಬದಲಾಗಿಲ್ಲ ದೇವ ಜನರೇ, ಆತನ ಮಹಿಮೆ ಇಂದಿಗೂ ಬದಲಾಗಿಲ್ಲ. ಓ ಯೇಸುವೇ, ಆತನನ್ನು ಅನುಭವಿಸೋಣ, ಆ ಪುನರುತ್ಥಾನದ ಶಕ್ತಿ ಅನುಭವಿಸೋಣ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು, ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು, ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ
ಹೋಗಿಲ್ಲ ದೇವ ಜನರೇ, ಆತನ ಶಕ್ತಿ ಇಂದಿಗೂ ನಿಂತು ಹೋಗಿಲ್ಲ. ಅಂದರೆ ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಯೇಸಯ್ಯ, ಸ್ತುತಿಸುವೆ ನಿನ್ನ. ಓರಿ ಅಂದರೆ ಆರಾಧಿಸುವೆ ಯೇಸಯ್ಯ, ಸ್ತುತಿಸುವೆ ನಿನ್ನನ್ನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಸ್ವಾಮಿ, ನಿನ್ನ ಪ್ರಭಾವ ಎಂದು ಕುಂದು ಹೋಗಿಲ್ಲ ಸ್ವಾಮಿ, ನಿನ್ನ ಮಹಿಮೆ ಎಂದಿಗೂ ಬದಲಾಗಿಲ್ಲ ಸ್ವಾಮಿ ಕರ್ತನೆ. ಅಂದು ಎಲ್ರೋಹಿಯಾಗಿ ಸ್ವಾಮಿ ಕರ್ತನ ಪಯಿಸುವೆ. ಮೋಶೆಯನ್ನು ನೋಡಿದಾತನು, ಅಬ್ರಹಾಮನನ್ನು ನೋಡಿದಾತನು, ದಾವಿದನನ್ನು ನೋಡಿದಾತನು ಇಂದು ನನ್ನನ್ನು ನಿನ್ನನ್ನು ನೋಡ್ತಾ ಇದ್ದಾನೆ. ಓ, ಅಂದು ಎಬೆನೇಜರಾಗಿ ಅವರಿಗೆ ಸಹಾಯ ಮಾಡಿದಾತನು ಇಂದಿಗೂ ಕೂಡ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಅಂದು ಎಲ್ರೋಹಿಯಾಗಿ ಎಲ್ಲರನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ನಮ್ಮ ಪರಿಸ್ಥಿತಿಗಳು ನೋಡುವಾತನಾಗಿದ್ದಾನೆ. ಅಂದು ಎಬೆನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ಎಲ್ರೋಹಿಯಾಗಿ ಎಲ್ಲರನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬೆನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ. ಓರಿ ಅಂದರೆ ಮನಸ್ಸು ಓರಿ ಅಂದರೆ ಇಂದಿಗೂ ನಡೆಸಿದಾತನು, ಇಂದಿಗೂ ನಾವು ಶ್ವಾಸ ಇರುವುದಾದ್ರೆ ಆತನ ಕೃಪೆ. ಯೇಸಯ್ಯ, ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ ಯೇಸಯ್ಯ, ನಿನ್ನನ್ನೇ ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೇ ಆರಾಧಿಸುತ್ತೇವೆ ಸ್ವಾಮಿ. We worship your name, O Lord. ಯೇಸಯ್ಯ, ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ. ನಿನ್ನೊಬ್ಬನೇ ಪ್ರೀತಿಸುತ್ತೇವೆ ಸ್ವಾಮಿ ಕರ್ತನ ಪಯಿಸುವೆ. ನಿನ್ನೊಬ್ಬನೇ ಕೊಂಡಾಡ್ತೇವೆ ಸ್ವಾಮಿ ಕರ್ತನ ಪಯಿಸುವೆ. ನಿನ್ನೊಬ್ಬನಿಗೆ ಘನತೆ ಉಂಟು ಮಾಡ್ತೇವೆ ಸ್ವಾಮಿ ಕರ್ತನ ಪಯಿಸುವೆ.
ನಮಗಾಗಿ ಓ ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾತನೇ ಸ್ವಾಮಿ ಕರ್ತನ ಯೇಸುವೆ. ನಮಗಾಗಿ ನಮ್ಮ ರಕ್ಷಣೆಗಾಗಿ ತಿರುಗಿ ಮೂರನೇ ದಿನ ಎತ್ತಲ್ಪಟ್ಟಾತನು ನೀನಾಗಿದ್ದೆ ಸ್ವಾಮಿ ಕರ್ತನೆ. ಎಂದಿಗೂ ಮಾರ್ಪಡದ ದೇವರು, ಎಂದಿಗೂ ಬದಲಾಗದ ದೇವರು ನೀನಾಗಿದ್ದೆ ಸ್ವಾಮಿ ಕರ್ತನೆ. ನಿನ್ನ ಪ್ರೀತಿಸುವೆ 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 ಯೇಸುವೆ. ನಿನ್ನ ಪ್ರೀತಿಸುವೆ 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 ಯೇಸುವೆ. ಪೂರ್ಣ ಮನದಿಂದ ಪೂರ್ಣ ಹೃದಯದಿಂದ ಹೇಳೋಣ, ಆತನಿಗೆ ಹೇಳೋಣ, ಸ್ವಾಮಿ ನಿನ್ನೊಬ್ಬನನ್ನು ಪ್ರೀತಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ನಿನ್ನ ಬಿಟ್ಟು ಎಡಕ್ಕಾಗಲು ಬಲಕ್ಕಾಗಲು ನಾವು ತಿರುಗಿಕೊಳ್ಳುವುದಿಲ್ಲ ಸ್ವಾಮಿ ಕರ್ತನೆ. ನಿನ್ನ ಪ್ರೀತಿಸುವೆ 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 ಯೇಸುವೆ. ನಿನ್ನ ಪ್ರೀತಿಸುವೆ 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 ಯೇಸುವೆ. ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ನಿನ್ನ ಪ್ರೀತಿಸುವೆ ಪ್ರೀತಿಸುವೆ ಯೇಸುವೆ ನಿನ್ನ ಪ್ರೀತಿಸುವೆ 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 ಯೇಸುವೆ ನಿನ್ನ ಪ್ರೀತಿಸುವೆ 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 ಯೇಸುವೆ ಸ್ವಾಮಿ ನಿನ್ನೊಬ್ಬರನ್ನೇ ಪ್ರೀತಿಸ್ತೇವೆ ಸ್ವಾಮಿ ನಿನ್ನೊಬ್ಬರನ್ನೇ ಕೊಂಡಾಡ್ತೇವೆ ಸ್ವಾಮಿ ಕರ್ತನ ಪಡಿಸುವೆ ಎಂದಿಗೂ ಬದಲಾಗದ ದೇವರು ನೀನು ಸ್ವಾಮಿ ಕರ್ತನ ಪಡಿಸುವೆ ಇದುವರೆಗೂ ನಡೆಸಿದ ಆತನ ನಂಬಿಗಸ್ತನು ಸ್ವಾಮಿ ಕರ್ತನೆ ಇನ್ನು ಮುಂದೆ ನಡೆಸುವ ಆತನ ನಂಬಿಗಸ್ತನಾಗಿದ್ದೀಯ ಸ್ವಾಮಿ ಕರ್ತನೆ ನಮ್ಮ ಚಿಕ್ಕ ಪ್ರಾರ್ಥನೆ ಚಿಕ್ಕದರಲ್ಲಿಯೂ ಸ್ವಾಮಿ ಕರ್ತನ ಬಯಸುವೆ ನಮ್ಮ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನು ಉತ್ತರ ಕೊಡುವ ಆತನು ನಿನ್ನಾಗಿದೆಯಾ ಸ್ವಾಮಿ ಕರ್ತನ ಬಯಸುವೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ ಸ್ವಾಮಿ ನೋಡುವಂತ ಜನರನ್ನು ಆಶೀರ್ವದಿಸಿ ಸ್ವಾಮಿ ಕರ್ತನ ಬಯಸುವೆ ಸ್ವಾಮಿ ಯಾರೆಲ್ಲ ನಿನ್ನ ನಿರೀಕ್ಷೆ ಇಟ್ಟುಕೊಂಡು ಕೂತಿದ್ದಾರೋ ಸ್ವಾಮಿ ಕರ್ತನ ಬಯಸುವೆ ಅವರ ಮೇಲೆ ನಿನ್ನ ಬಲವಾದ ಪ್ರಸನ್ನತೆ ಸ್ವಾಮಿ ಕರ್ತನ ಬಯಸುವೆ ನಿನ್ನ ಗುಣಪಡಿಸುವಿಕೆ ಸ್ವಾಮಿ ಕರ್ತನ ಬಯಸುವೆ ನಿನ್ನ ಮಹಿಮೆ ಹರಿದು ಬರಲಿ ಸ್ವಾಮಿ ಕರ್ತನ ಬಯಸುವೆ ಅವರ ಪಾತ್ರೆಯು ತುಂಬಿ ಹೊರ ಸೂಸಲ್ಪಡಲಿ ಸ್ವಾಮಿ ಕರ್ತನ ಬಯಸುವೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮುಂದಿನ ಎಲ್ಲ ಸಂಗತಿಗಳನ್ನ ಹಸ್ತಕ್ಕೆ ಅಪೇಕ್ಷಿಕೊಳ್ಳುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ಜೊತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರೇ ಆಮೇನ್ ಆಮೇನ್ ಆಮೇನ್. ದೇವ್ರು ನಮಗೆ ಸ್ತೋತ್ರವಾಗಲಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿಮ್ಮನ್ನೆಲ್ಲ ಈ ರೀತಿ ಭೇಟಿ ಆಗಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ನಾನು ನಿಮಗೆ ಕಾಣ್ತಾ ಇದ್ದೀನಿ, ನೀವು ನಮಗೆ ಕಾಣಲ್ಲ, ಚಿಂತೆ ಇಲ್ಲ. ಆದರೆ ಆತ್ಮದಲ್ಲಿ ಇನ್ನೂ ಐಕ್ಯವಾಗಿದ್ದೀವಿ. ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ನಾನು ನಂಬ್ತೇನೆ. ಶುಭ ಶುಕ್ರವಾರ ಮುಗಿಸಿಕೊಂಡು ಆ ದಿನದ ಸಂದೇಶದಲ್ಲಿ ನಿಮಗೆ ಆಶೀರ್ವಾದ ಆಗಿದೆ ಅಂತ ನಾನು ನಂಬ್ತೀನಿ. ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸ್ಕೊಂಡು ಮುಗಿಸ್ಕೊಂಡು ಇವತ್ತು ಪುನರುತ್ಥಾನದ ದಿನದ ಆರಾಧನೆಗೆ ನಾವು ನೆರೆದಿದ್ದೇವೆ. ಒಳ್ಳೆಯ ಆರಾಧನೆಯಲ್ಲಿ ನೀವು ಭಾಗವಹಿಸಿದ್ರಿ ಅಂತ ನಾನು ನಂಬ್ತೀನಿ. ದಯವಿಟ್ಟು ಇದನ್ನು ಒಂದು ಸುಮ್ಮನೆ ಪ್ರೋಗ್ರಾಮ್ ನೋಡಿದ ಹಾಗೆ ನೋಡ್ಲಿಕ್ಕೆ ಹೋಗ್ಬಿಡಿ. ನಮ್ಮ ಜೊತೆ ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳಿ, ಆರಾಧನೆ ಜೊತೆಗೆ ಸೇರಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ಪುನರುತ್ಥಾನದ ಒಂದು ಅದ್ಭುತವಾದ ಆಶೀರ್ವಾದಕರವಾದಂಥ ಮಹತ್ವದ ಸಂಗತಿಗಳನ್ನು ನೋಡಿಕೊಳ್ಳೋಣ. ನಾನು ಯಥಾ ಪ್ರಕಾರ ನಾನು ಶುಕ್ರವಾರ ನಡೆದುಕೊಂಡ ರೀತಿಯಲ್ಲೇ ನಾನು ತಿರುಗಿ ಪುನರುತ್ಥಾನದ ದಿನ ಏನೇನು ಯಾವ ಘಟನೆಗಳು ಉಂಟಾದವು ಎಂಬುದಾಗಿ ಸೀಕ್ವೆನ್ಸ್ ಪ್ರಕಾರ ನೋಡ್ಕೊಳ್ಳಿಕ್ಕೆ ಹೋಗಲ್ಲ. ಆದರೆ ಇವತ್ತು ನನಗೆ, ನಮ್ಮ ಸಭೆಗೆ, ನಿಮಗೆ, ಆಶೀರ್ವದಿಸಲ್ಪಟ್ಟಂಥ ನಿಮಗೆ ಪುನರುತ್ಥಾನದ ಅರ್ಥ, ಪುನರುತ್ಥಾನ ನಮಗೇನಾಗಿದೆ ಎಂಬುದನ್ನು ನಾವು ಸ್ವಲ್ಪ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಕೆಲವೊಂದು ಮಾತುಗಳನ್ನು ನಾನು ಹೇಳಿ ನಾನು ನಿಮ್ಮನ್ನು ಉತ್ತೇಜಿಸ್ಲಿಕ್ಕೆ ಮನಸ್ಸು ಮಾಡ್ತೇನೆ. ಯಾಕಂದರೆ ದೇವರ ಆತ್ಮನ ಈ ಮಾತುಗಳನ್ನು ನನ್ನ ಹೃದಯದಲ್ಲಿ ಬಲವಾದ ರೀತಿಯಲ್ಲಿ ಪ್ರೇರೇಪಿಸಿದ. ನಮ್ಮ ದೇವರು ಮಿತಿ ಇಲ್ಲದ ದೇವರು, ಮಿತಿನೇ ಇಲ್ಲ ಆತನಿಗೆ. ಆಕಾಶವನ್ನು ಸೃಷ್ಟಿ ಮಾಡಿದ, ಹೆಂಗೆ ಸೃಷ್ಟಿ ಮಾಡಿದ ಅಂದರೆ ಇವತ್ತಿಗೂ ಅದರ ಉದ್ದಾಳತೆ ಅಳಿಲಿಕ್ಕೆ ಯಾವನಿಗೂ ಆಗ್ತಾಯಿಲ್ಲ, ಮಿತಿ ಇಲ್ಲದವನು. ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ, ಯಾವ ರೀತಿ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ ಅಂದರೆ ಇವತ್ತಿನವರೆಗೆ ಎಷ್ಟು ನಕ್ಷತ್ರಗಳಂತ ಎಣಿಸ್ಲಿಕ್ಕಾಗದೆ ಬಿಲಿಯನ್ ಗಟ್ಟಲಿದೆ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ರು ವಿಜ್ಞಾನಿಗಳು. ಮಿತಿ ಇಲ್ಲದವನು. ಯಾವ ವೈದ್ಯಕೀಯ ಶಾಸ್ತ್ರವು 90 ವಯಸ್ಸಿಗೆ ಮಕ್ಕಳು ಹುಟ್ಟೋದು ಆಗಲ್ಲ ಅಂತ ಹೇಳ್ತಾ ಇದ್ದಾರೋ ಆ ಘಟನೆಯಲ್ಲಿ 90 ವರ್ಷದ ಸಾರಳಿಗೆ ಗರ್ಭಧಾರಣೆಯನ್ನು ಕೊಟ್ಟು ಆ ವಯಸ್ಸಿನ ಮಿತಿಯನ್ನೇ ದಾಟ್ಬಿಟ್ಟ. ಮಿತಿಯೇ ಇಲ್ಲ ಅಂತ ಮಿತಿಯಿಲ್ಲದ ದೇವರಿಂದ ಮಿತಿಯಿಲ್ಲದ ಆಶೀರ್ವಾದಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಿತಿಯಿಲ್ಲದಂಥ ಯೋಚನೆಗಳನ್ನು ಮನಸ್ಸಿನಲ್ಲಿ ಹಾಕೋ ಹೊರತು ಯೋಚನೆಯಲ್ಲಿ ನಿನ್ನ ದೇವರನ್ನು ಮಿತಿಗೊಳಿಸ್ಲಿಕ್ಕೆ ಹೋಗಬೇಡ. ಇಷ್ಟೇ ಆತನ ಮಾಡ್ಲಿಕ್ಕೆ ಸಾಧ್ಯ, ನನ್ನ ಪಗಾರ ಇಷ್ಟೇ, ನನ್ನ ಸ್ಯಾಲ್ರಿ ಇಷ್ಟೇ, ಇದಕ್ಕಿಂತ ನನಗೆ ಹೆಚ್ಚಿಗೆ ಏನಾಗಲ್ಲ ಅಂತ. ಅಯ್ಯೋ, ಮಿತಿ ಇಲ್ಲದ ದೇವರಯ್ಯ, ಮಿತಿ ಇಲ್ಲದಷ್ಟು ನಿನಗೆ ಕೊಡುವನಾಗಿದ್ದಾನೆ. ನನ್ನೆಲ್ಲ ಮಿತಿ ಅಥವಾ ಸರಹದ್ದುಗಳಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ, ನಿನ್ನನ್ನು ಮಿತಿ ಇಲ್ಲದಂಥ ದೇವರನ್ನಾಗಿ ಗ್ರಹಿಸಿ ಆ ಮಿತಿ ಇಲ್ಲದನ್ನು, ಸಮೃದ್ಧಿ ಆದದನ್ನು ಪಡೆದುಕೊಳ್ಳಿಕ್ಕೆ ನನ್ನಲ್ಲಿ ನಂಬಿಕೆಯನ್ನು ಬೆಳೆಸು.
ನಗ್ತಾ ಇದ್ದಾಳು ಅವಳು. ಸಾರಳು, ನಿನಗೆ ದೇವರು ಮಗನನ್ನು ಕೊಡುವನಂದರೆ ಈ 90 ವಯಸ್ಸು ರೀ ನನಗೆ ಮಿತಿ. ಅವನು ಹೇಳ್ತಾ ಇದ್ದಾನೆ, ಅದು ನಿನ್ನ ಮಿತಿ, ನನಗೆ ಮಿತಿ ಇಲ್ಲ. ಅವತ್ತು ವಯಸ್ಸಿನ ಮಿತಿಯನ್ನೇ ಮುರಿದು ಹಾಕ್ತಾ ಇವತ್ತು ನಿಮ್ಮಲ್ಲಿ ಅನೇಕರ ಮಿತಿಯನ್ನು ಮುರಿದು ಹಾಕ್ಲಿಕ್ಕಿದ್ದಾನೆ. ಮೋಶೆ ಹೇಳ್ದ, 80 ವರ್ಷ ಎಲ್ಲ ಮುಗಿದೋಯ್ತು ಅಂದ. ಮಿತಿನೇ ಇಲ್ಲ, ಇನ್ನು ಸ್ಟಾರ್ಟ್ ಆಯಿತು, ಈಗ ಪ್ರಾರಂಭ ಆಯಿತು ಅಂದ. ಮಿತಿನೇ ಇಲ್ಲ. ದೋಣಿಯಲ್ಲಿ ಹತ್ತದ್ನ, ಪೇತ್ರನ ದೋಣಿಯಲ್ಲಿ ಹತ್ತಿ ಸ್ವಲ್ಪ ಮುಂದೆ ದೂಡಪ್ಪ ಬೋಧಿಸ್ಬೇಕಂತ ಬೋಧಿಸಿದ ನಂತರ ಮೀನು ಹಿಡಿಲಿಕ್ಕೆ ಹೋದ. ಮಿತಿ ಇಲ್ಲದಂಗೆ ಮೀನು. ಆ ಬೋಟು ಮಿತಿ, ಅದು ನನಗಿಷ್ಟೇ ಮೀನುಗಳನ್ನು ಹೊದಲಿಕ್ಕಾಗುತ್ತೆ ಅಂತ. ಆದರೆ ಅದರಲ್ಲಿ ಇವನು ಎಷ್ಟು ಮೀನುಗಳನ್ನು ತುಂಬಿದ್ನಂದರೆ ದೇವರ ವಾಕ್ಯ ಹೇಳ್ತದೆ, ಆ ಒಂದು ದೋಣಿ ಮುಳುಗಲಿಕ್ಕೆ ಪ್ರಾರಂಭ ಆಯ್ತಂದ್ರೆ ಮಿತಿ ಇಲ್ಲದಷ್ಟು ಕೊಡುವ ಆತನು. ಯಾರಿಗಾದ್ರೂ ಅರ್ಥ ಆಗ್ತಾ ಇರೋದಾಗಿದ್ದರೆ ಆಮೇಲೆ ನಮ್ದಾಗ ಹೇಳಿ. ನೀನು ಆರಿಸಿಕೊಂಡಿರೋದು ಮಿತಿ ಇಲ್ಲದಂಥ ದೇವರನ್ನ ಹಿಂಬಾಲಿಸೋದಕ್ಕೆ. ನೀನು ಆರಿಸಿಕೊಂಡದ್ದು ಯಾವುದೇ ಮಿತಿ ಇಲ್ಲದಂಥ ಕರ್ತನನ್ನು ಹಿಂಬಾಲಿಸೋದಕ್ಕೆ ಆರಿಸ್ಕೊಂಡಿದೆಯಾ? ಈಗ ಆ ಮಿತಿ ಇಲ್ಲದಷ್ಟು ಆಶೀರ್ವಾದಗಳನ್ನು, ಮಿತಿ ಇಲ್ಲದಷ್ಟು ಪ್ರಾರ್ಥನಾ ಜೀವಿತವನ್ನು, ಮಿತಿ ಇಲ್ಲದಂತೆ ಆತನ ಸಂಬಂಧವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಿದ್ಧನಾಗು. ಮಿತಿನೇ ಇಲ್ಲದವನು ಯಾವನು ದರಿದ್ರನಂತ ಯೋಚಿಸಿರ್ತೇವೋ ಅವನನ್ನು ಅರಸನನ್ನಾಗಿ ಕೂಡಿಸ್ಬಿಡ್ತಾನೆ. ಮಿತಿ ಇಲ್ಲ. ಯಾವನನ್ನು ಅರಸನನ್ನಾಗಿ ತಿಳ್ಕೊಂಡಿರ್ತೀವೋ ಅವನನ್ನು ದರಿದ್ರನನ್ನಾಗಿ ಹುಲ್ಲು ಮೇಯುವಂತೆ ನೆಬೂಕದ್ನೆಚ್ಚರನಂತೆ ಭೂಮಿಗೆ ಚೆಲ್ಲಿಬಿಡ್ತಾನೆ. ಅವನಿಗೆ ಮಿತಿ ಎಂಬುದೇ ಇಲ್ಲ. ಮೀನು ಕೊಡುವಾಗ ದೋಣಿ ಮುಳುಗುವ ಹಾಗೆ ಕೊಡ್ತಾನೆ. ನಕ್ಷತ್ರಗಳನ್ನು ಸೃಷ್ಟಿ ಮಾಡುವಾಗ ಎಣಿಸ್ಲಿಕ್ಕೆ ಆಗದಷ್ಟು ನಕ್ಷತ್ರಗಳನ್ನು ಸೃಷ್ಟಿ ಮಾಡ್ತಾನೆ. ಆತನಿಗೆ ಮಿತಿ ಎಂಬುದಿಲ್ಲ. ನಿನ್ನ ಸಭೆಗಳನ್ನು ಆತನು ವಿಸ್ತರಿಸುವಾಗ ಮಿತಿ ಇಲ್ಲದ ಹಾಗೆ ವಿಸ್ತರಿಸ್ತಾನೆ. ಈ ದೇಶದಲ್ಲಿ ಆಶೀರ್ವಾದಗಳನ್ನು ತುಂಬಿದಂಥ ಸಭೆಗಳನ್ನು ಮಿತಿ ಇಲ್ಲದಂತೆ ಆತನು ಬೆಳೆಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಮಿತಿ ಇಲ್ಲದಂತೆ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಕಟ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಿನ್ನನ್ನು ಬೆಳೆಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ತುಂಬಲಿಕ್ಕೆ ಹೋಗ್ತಾ ಇದ್ದಾನೆ. ಧೈರ್ಯದಿಂದ ಎದ್ದು ನಿಂತುಕೋ. ಯಾಕಂದರೆ ಈ ಪುನರುತ್ಥಾನದ ಸಂದೇಶ ಮಿತಿ ಇಲ್ಲದ ದೇವರು. ಅದನ್ನು ಸಂದೇಶವಾಗಿ ನಾನು ಬೋಧಿಸ್ಲಾ ಹೋಗ್ತಾ ಇಲ್ಲ. 2 ಅಥವಾ 3 ಪಾಯಿಂಟ್ ನಾನು ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಮಿತಿ ಇಲ್ಲ. ಒಂದು ವೇಳೆ ಸಾಯೋದು ಮಿತಿಯಾಗಿದ್ದು ಅದು ಅಲ್ಲಿಗೆ ಮಿತಿ ಮುಗೀತು. ಪಾಸ್ಟ್ರೇ ಅವಳು ಹೇಳ್ತಾ ಇದ್ದಾಳೆ, ಮಾರ್ತ್ರ ಹೇಳ್ತಾ ಇದ್ದಾಳೆ, ಮರಿಯಳು ಹೇಳ್ತಾ ಇದ್ದಾಳೆ, ಯೇಸುವೇ ಏನು ಲೇಟಾಗಿ ಬಂದುಬಿಟ್ಟೆ ನೀನು ಇಲ್ಲಿದ್ದಿದ್ರೆ ನಮ್ಮ ತಮ್ಮ ಲಾಜರಸನು ಸತ್ತು ಹೋಗ್ತಾ ಇರಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ಸಾವು ನಿನ್ನ ಮಿತಿ, ನನ್ನ ಮಿತಿ ಅಲ್ಲ. ಅವನು ಹೇಳ್ತಾ ಇದ್ದಾನೆ, ಸಾವು ನಿನ್ನ ಮಿತಿ, ನನ್ನ ಮಿತಿಯಲ್ಲ. ನಾನು ಇವತ್ತು ಆತನನ್ನು ಸತ್ತೊಳಗಿಂದ ಆತನು ತಿರುಗಿ ಜೀವಿಸ್ತಾನೆ. ಮಾತ್ರ ಹೇಳ್ತಾಳೆ, ಹೆಂಗೆ ಜೀವಿಸ್ತಾನಯ್ಯ? ನನಗೂ ಗೊತ್ತು. ಆತನು ಸತ್ತು ಕೊನೆ ದಿನ ಪುನರುತ್ಥಾನ ದಿನ ಆತನು ಎದ್ದು ಬರ್ತಾನೆ. ನಾನು ಆ ಮಿತಿ ಬಗ್ಗೆ ಅದೊಂಕಿ ನೆನೆಸಲಾರ್ದಂಥ ಮಿತಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮಿತಿಯನ್ನು ದಾಟ್ಲಿಕ್ಕೆ ಹೋಗ್ತಿದ್ದೀನಿ. ಅವತ್ತು ಆತನ ಸತ್ತೊಳಗಿಂದ ಎಬ್ಬಿಸಿ ತೋರಿಸ್ತಾ ಇದ್ದಾನೆ. ಯಾರಾದರೂ ಹೇಳಿ ನಿಮ್ಮ ಮನೆಗಳಲ್ಲಿ ನಂಬಿಕೆಯಿಂದ, ನನ್ನ ದೇವರು ಮಿತಿ ಇಲ್ಲ ದೇವರು, ನನ್ನನ್ನು ಮಿತಿ ಇಲ್ಲದಂತೆ ನನ್ನ ಸರಹದ್ದುಗಳನ್ನು ದಾಟಿ ನನ್ನನ್ನು ಆಶೀರ್ವದಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಸೇವಿಸುವ ದೇವರು ಮಿತಿ ಇಲ್ಲದ ದೇವರು. ಆತನಿಗೆ ಸರಿಹದ್ದು ಅನ್ನೋದಿಲ್ಲ. ಇಲ್ಲಿಗೆ ಮುಗೀತು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅದು ನಿನಗೆ, ನನಗೆ ಇಲ್ಲಿ ಮುಗಿಲಿಲ್ಲ, ಇಲ್ಲಿ ಇನ್ನೂ ಏನು ಪ್ರಾರಂಭನೇ ಆಗಿಲ್ಲ ಅಂತ ಹೇಳ್ತಾನೆ. ಪ್ರಾರಂಭ ಮಾಡ್ತಾನೆ. ಮೋಶೆ ಪ್ರಾರಂಭ 80ರಲ್ಲಿ, ಸಾರಳಿಗೆ ಪ್ರಾರಂಭ 90ರಲ್ಲಿ, ಇಸಾಕನಿಗೆ ಪ್ರಾರಂಭ 40ರಲ್ಲಿ, ಅವನ ಮದುವೆ ಆದಿದ್ದು 40ರಲ್ಲಿ. ಯೋಸೆಫನಿಗೆ ಪ್ರಾರಂಭ ಯೌವನ ಪ್ರಾಯದಿಂದಲೇ, ಚಿಕ್ಕ ಆಗುವಾಗಿಂದಲೇ. ಯಾಕಂದರೆ ಆತನಿಗೆ, ಕರ್ತನಿಗೆ ಮಿತಿ ಎಂಬುದೇ ಇಲ್ಲ. ಯಾರಾದರೂ ಗಟ್ಟಿಯಾಗಿ ಒಂದು ಸಾರಿ ನನ್ನೊಂದಿಗೆ ಹೇಳಿ, ನಾನು ಸೇವಿಸುವ ದೇವರು ಮಿತಿ ಇಲ್ಲದ ದೇವರು. ಮಿತಿ ಇಲ್ಲದಂತೆ ಆಕಾಶದಲ್ಲಿ ನಕ್ಷತ್ರಗಳನ್ನು ಆತನ ಸೃಷ್ಟಿ ಮಾಡಿದಾಗಿದ್ದರೆ ನನಗೆ ಬೇಕಾಗಿರುವಂಥ ಆಶೀರ್ವಾದ ಸೃಷ್ಟಿಯಲ್ಲಿ ಇಲ್ಲದೆ ಹೋಗಿದ್ರೂ ಚಿಂತೆ ಇಲ್ಲ. ಅದನ್ನು ಸೃಷ್ಟಿಸಿ ನನಗೆ ಕೊಡುವಂಥ ಶಕ್ತಿಯನ್ನು ಅವನು ಹೊಂದಿದ್ದಾನೆ. ಡಾಕ್ಟರ್ ಹೇಳ್ಬೋದು, ಸಾರ್ ನಿಮಗೆ ಎಂಥ ರೋಗ ಅಂದರೆ ಭೂಮಿ ಮೇಲೆ ಅದಕ್ಕೆ ಯಾವುದೇ ಒಂದು ಪರಿಹಾರನೇ ಇಲ್ಲ ಅನ್ನುವಂಥವ್ರ ಮಿತಿಯನ್ನು ಎಳೆದುಬಿಟ್ರೆ ನೀನು ಮೊಣಕಾಲಲ್ಲಿ ಹೋಗಿ ಸ್ವಾಮಿ ಹೊಸದು ಬೇಕಯ್ಯ, ಸೃಷ್ಟಿಸ್ತೀಯ. ನನ್ನ ದೇವರು ತನ್ನ ಸೃಷ್ಟಿ ಶಕ್ತಿಯನ್ನು ಕಳೆದುಕೊಳ್ಳಿಲ್ಲ. ಸೃಷ್ಟಿಕರ್ತನು ಭೂತಕಾಲ ಅಲ್ಲ, ಸೃಷ್ಟಿಕರ್ತನು ಭವಿಷ್ಯ ಕಾಲವೂ ಅಲ್ಲ, ಸೃಷ್ಟಿಕರ್ತನು ವರ್ತಮಾನ ಕಾಲ. ಈಗಲೂ ಸೃಷ್ಟಿಸಲಿಕ್ಕೆ ಬಲವುಳ್ಳವನು. ಇಲ್ಲದನ್ನು ಇಲ್ಲದನ್ನಾಗಿಯೂ ಕರೆಯುವಂಥವನು. ಅದನ್ನು ಇದ್ದದ್ದು ಎಂಬುದಾಗಿ ಕರೆದು ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಸಿದ್ಧಳಾಗು. ಯಾಕಂದರೆ ಈ ವರ್ಷ ಮಿತಿ ಇಲ್ಲದ ವರ್ಷ, ಮಿತಿ ಮೀರುವ ವರ್ಷದಾಗಿದೆ. ಈ ಪುನರುತ್ಥಾನ ಮಿತಿ ಮೀರಿದ ಪುನರುತ್ಥಾನ, ಮಿತಿ ಇಲ್ಲದಂತೆ ಆತ ನಿನ್ನನ್ನು ಆಶೀರ್ವದಿಸುವ ಪುನರುತ್ಥಾನ. ಸ್ವಲ್ಪ ಶುಕ್ರವಾರ ನಾನು ಪ್ರಾರಂಭ ಮಾಡಿದಂಥ ಕ್ರೂಜೆ ಮತ್ತು ಪುನರುತ್ಥಾನದ ವಿಷಯದಲ್ಲಿ 1-2 ಹೆಜ್ಜೆ ನಾವು ಸ್ವಲ್ಪ ಆಳಕ್ಕೆ ಇಳಿಲಿಕ್ಕೆ ಪ್ರಯತ್ನ ಮಾಡೋಣ.
ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 15ನೇ ಅಧ್ಯಾಯ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 15ನೇ ಅಧ್ಯಾಯದ 21ನೇ ವಚನ ನೋಡಿ. ಮನುಷ್ಯನ ಮೂಲಕ, ಅಂದರೆ ಒಬ್ಬ ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ, ಒಬ್ಬ ಮನುಷ್ಯನ ಮೂಲಕ ಮರಣ ಉಂಟಾಯಿತು. ಅಂದರೆ ಆದಾಮನ ಮೂಲಕ ಮರಣ ಉಂಟಾಯಿತು. ಅಂದರೆ ಇದನ್ನು ಸ್ವಲ್ಪ ಮೊದಲು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ಆದಾಮನನ್ನು ಸೃಷ್ಟಿಸಿದಾಗ ದೇವರಿಂದ ಅವನಿಗೇನು ಉಂಟಾಯಿತು? ದೇವರಿಂದ ಅವನಿಗೆ ಸುಂದರವಾದ ತೋಟ ಉಂಟಾಯಿತು. ದೇವರಿಂದ ಅವನಿಗೆ ಸುಂದರವಾದ ಮಣ್ಣಿನಿಂದ ಮಾಡಲ್ಪಟ್ಟಿದ್ರೂ ಸಹ ಕರ್ತನ ಸ್ವಾರೂಪ್ಯದ ದೇಹ ಉಂಟಾಯಿತು. ದೇವರಿಂದ ಆದಾಮನಿಗೆ ಆತ್ಮ ಉಂಟಾಯಿತು. ದೇವರಿಂದ ಆದಾಮನಿಗೆ ಮಹಿಮೆ ಉಂಟಾಯಿತು. ದೇವರಿಂದ ಆದಾಮನಿಗೆ ಉತ್ತಮವಾದ ಎಲ್ಲ ರೀತಿಯ ಫಲಗಳನ್ನು ಕೊಡುವಂಥ ಗಿಡಮರಗಳು ಉಂಟಾದವು. ಆದರೆ ದೇವರಿಂದ ಆದಾಮನಿಗೆ ಮರಣ ಉಂಟಾಗಲಿಲ್ಲ, ಆದಾಮನಿಂದ ಮರಣ ಉಂಟಾಯಿತು ಇಡೀ ಮನುಷ್ಯ ಕುಲಕ್ಕೆ. ಆದರೆ ಇದರ ಅರ್ಥ, ದೇವರ ಯೋಜನೆಯಲ್ಲಿ ಇದು ಮಣ್ಣಿನಿಂದ ಮಾಡಲ್ಪಟ್ಟಂಥ ಸ್ವಾರೂಪ್ಯವಾಗಿದ್ದರೂ ಸಹ ಅದಕ್ಕೆ ಮರಣದ ಯೋಜನೆಯೇ ಇರಲಿಲ್ಲ. ಅದಕ್ಕೆ ಮರಣವನ್ನು ಕೊಡುವಂಥ ಯೋಜನೆ ದೇವರಲ್ಲಿ ಇರಲೇ ಇಲ್ಲ. ಆದಾಮನಿಂದ ಮರಣ ಬಂತು. ಆದರೆ ದೇವರಿಗೆ ಅದರಿಂದ ತೃಪ್ತಿ ಆಗಲಿಲ್ಲ. ಅದನ್ನು ಸರಿಪಡಿಸಲಿಕ್ಕೆ ಮುಂದೆ ಹೇಳ್ತದೆ, ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ. ಯಾಕಂದರೆ ಆ ಮರಣ ಬಂದು ಯಾರು ಸತ್ತೋದ್ರೋ, ಮರಣನೇ ಇದ್ದಿದ್ದಿಲ್ಲ ಅಂದರೆ ಪುನರುತ್ಥಾನ ಎಲ್ಲಿ ಬರಬೇಕಿತ್ತಲ್ವ? ಮರಣ ಬಂದಿದ್ದಕ್ಕೆ ಒಬ್ಬ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಈಗ ನೋಡಿ, ಯೇಸು ಸ್ವಾಮಿ ಯಾಕೆ ಸತ್ತೊಳಿಂದ ಎದ್ದು ಬಂದ ಅಂದರೆ, ಆದಾಮನಿಂದ ಬಂದಂಥ ಮರಣ ಹೊಂದಿದ್ದವರು ಮರಣದಲ್ಲಿರೋದು ದೇವರ ಚಿತ್ತ ಆಗಿರಲಿಲ್ಲ, ಅವರು ಜೀವಿಸೋರಾಗಿರ್ಬೇಕೆಂಬುದಕ್ಕಾಗಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಮನುಷ್ಯನ ಮೂಲಕ ಮರಣ ಬಂದರೆ ಮನುಷ್ಯನ ಮೂಲಕವೇ ಜೀವ ಬರಲಿಕ್ಕೆ, ಪುನರುತ್ಥಾನ ಬರಲಿಕ್ಕೆ ಸಾಧ್ಯ. ಪುನರುತ್ಥಾನ ಬರಬೇಕು ಅಂತ ಮನುಷ್ಯನಾಗಿ ನಮಗೋಸ್ಕರ ನಿಮಗೋಸ್ಕರ ಆತನು ತಿರುಗಿ ಹುಟ್ಟಿ ಬಂದ. ಯಾಕಂತ ಅಂದರೆ ಮನುಷ್ಯನಿಗೋಸ್ಕರ ಮರಣದ ಯೋಜನೆಯೇ ಕರ್ತನಲ್ಲಿ ಇಲ್ಲದ ಕಾರಣ ಮನುಷ್ಯನು ಮರಣದಲ್ಲಿ ಬೀಳುವಾಗ, ಪಾಪದಲ್ಲಿ ಬೀಳುವಾಗ ಮರಣ ಬಂದಿರೋದ್ರಿಂದ ದೇವರು ಮನುಷ್ಯನಿಗೆ ಹೇಳಬೇಕಾಯಿತು, ಭೂಮಿಗೆ ಶಾಪ ಕೊಟ್ಟಂತೆ, ಸರ್ಪಕ್ಕೆ ಶಾಪ ಕೊಟ್ಟಂತೆ ಆದಾಮನಿಗೆ ಹೇಳಬೇಕಾಯಿತು ದೇವರು, ಮಣ್ಣು ನೀನು ತಿರುಗಿ ಮಣ್ಣಿಗೆ ಸೇರುವಿ. ಈ ಕಾರಣದಿಂದ ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಂಥ ವಿಶ್ವಾಸಿಗಳು ಯಾರಾದರೂ ಮರಣ ಹೊಂದುವಾಗ ಅವರ ಶರೀರವನ್ನು ಸುಡದೆ, ದಹಿಸದೆ ಅಥವಾ ಬೇರೆ ಯಾವುದೇ ರೀತಿಯಿಂದ ಅದನ್ನು ನಾಶ ಮಾಡದೆ ಅದನ್ನು ತಿರುಗಿ ಹೂಣುವುದರ ಮೂಲಕ ಮಣ್ಣಿಗೆ ಒಪ್ಪಿಸ್ಕೊಡ್ತಾರೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಮಣ್ಣು ನೀನು ತಿರುಗಿ ಮಣ್ಣಿಗೆ ಸೇರಿ. ಈ ಕಾರಣದಿಂದ ಕ್ರೈಸ್ತರು ಶರೀರವನ್ನು ತಿರುಗಿ ಹೂಣ್ತಾರೆ, ಮಣ್ಣನ್ನು ಮಣ್ಣಿಗೆ ಒಪ್ಪಿಸ್ಕೊಡ್ತಾರೆ, ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟದ್ದು ಅಂತ. ಆದರೆ ಅದೇ ವೇಳೆಗೆ ಮನುಷ್ಯನಿಂದ ಒಬ್ಬ ಮನುಷ್ಯ ಮರಣ ತಂದರೆ ಯೇಸು ಸ್ವಾಮಿ ತನ್ನ ಪುನರುತ್ಥಾನ ಹೊಂದೋದ್ರ ಮೂಲಕ ನಮಗೆ ಪುನರುತ್ಥಾನವನ್ನು ತಂದ. ಇದಿಷ್ಟೇ ನೋಡುವಾಗ ನಮ್ಮ ಮನಸ್ಸಿಗೆ ಬರೋದೇನೆಂದರೆ, ಆದಾಮನಲ್ಲಿ ನಾವು ಸಾಯ್ತೀವಿ, ನಮ್ಮನ್ನು ಹೂಣು ಹಾಕ್ತಾರೆ, ಆದರೆ ಯೇಸು ಸ್ವಾಮಿ ಸತ್ತು ಎದ್ದು ಬಂದಿದ್ರ ನಿಮಿತ್ತವಾಗಿ ನಾವು ಸತ್ತೊಳಗಿಂದ ಅವನಲ್ಲಿ ಎದ್ದು ಬರ್ತೀವಿ ಅಂತ ಇಲ್ಲ. ಇದಕ್ಕೆ ಇನ್ನೂ ಆಳವಾದ ಅರ್ಥ ಇದೆ. ಬಹುಶಃ ನಾನು ತುಂಬ ಹೊತ್ತು ಬೋಧಿಸ್ಲಿಕ್ಕಿಲ್ಲ, ಆದರೆ ಆಳವಾದ ಅರ್ಥವನ್ನು ಅರ್ಥವಾಗುವಷ್ಟು ಮಟ್ಟಿಗೆ ಟು ದ ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಒಂದು ದಿನ ಏನಾಯ್ತಂದರೆ, ನಾನು ಲಾಜರನ ಬಗ್ಗೆ ಮಾತಾಡ್ತಾ ಇದ್ದೆ. ಲಾಜರನು ಸತ್ತೋಗ್ಬಿಟ್ಟ, ಮುದುಕನಾಗಿ ಸಾಯಲಿಲ್ಲ, ಅನಾರೋಗ್ಯದಲ್ಲಿ ಸತ್ತಿರಬಹುದು, ಯೌವನಸ್ಥನು. ಮಾರ್ತ ಮರಿಯಳು ಹಿರಿಯ ಅಕ್ಕಂದಿರು ಇಬ್ಬರು ಜೀವಂತವಾಗಿದ್ದಾರೆ, ಯೌವನ ಪ್ರಾಯದಲ್ಲಿದ್ದಾರೆ. ಆದರೆ ಲಾಜರಸನು ಸತ್ತೋಗ್ಬಿಟ್ಟ. ಯೇಸು ಸ್ವಾಮಿಗೆ ಸುದ್ದಿ ಬಂತು, 3 ದಿನ ಇನ್ನೂ ತಡೆದ. ಅವನು ಅಸೌಖ್ಯವಾಗಿರೋದು ಯೇಸು ಸ್ವಾಮಿಗೆ ನೀನು ಪ್ರೀತಿಸಿದಂಥ ಸಹೋದರನು ಲಾಜರನು ಅನಾರೋಗ್ಯದಲ್ಲಿದ್ದಾನೆ ಎಂಬುದಾಗಿ ಅವರು ಸುದ್ದಿ ಕಳಿಸಿದರು. ಆದರೆ ಇವನು ಹೋಗಲೇ ಇಲ್ಲ, ಅವನು ಆ 3 ದಿನದಲ್ಲಿ ಸತ್ತೋದ. ಲಾಜರನಲ್ಲಿ ಆದಾಮನಿಂದ ಬಂದಂಥ ಮರಣ ಅವನನ್ನು ಮರಣಕ್ಕೆ ಒಯ್ತು. ಆಯಿತಾ? ಈಗ ನೋಡಿ, ಒಬ್ಬ ಮನುಷ್ಯನಿಂದ ಮರಣ ಬಂತು,
ಅದೇ ಎರಡನೇ ಆದಾಮನಾದಂಥ ಕ್ರಿಸ್ತೇಸುವಿನಿಂದ ಪುನರುತ್ಥಾನ ಬಂತು ಅಂತಂದರೆ ಇದು ಬರೀ ನಾವೆಲ್ಲ ಸತ್ತು ಆತನು ನಮ್ಮನ್ನು ಪುನರುತ್ಥಾನದಲ್ಲಿ ಎಬ್ಬಿಸಲಿಕ್ಕೆ ಬರುವ ದಿನದ ಬಗ್ಗೆ ಮಾತ್ರವಾಗಿರಬೇಕಿತ್ತು. ಆಗಲಿಲ್ಲ. ಯಾಕೆ ಗೊತ್ತಾ? ಆತನು ತಾನು ಪುನರುತ್ಥಾನ ಹೊಂದುವುದಕ್ಕಿಂತ ಮುಂಚೆಯೇ ಇಲ್ಲೊಂದು ಮಾತು ಹೇಳ್ತಾ ಇದ್ದಾನೆ. ಮೊದಲು ಅವನು ನಮ್ಮ ಲಾಜರಸನ್ನು ತೀರಿ ಹೋಗ್ಬಿಟ್ಟ, ಯವನನಾಗಿ ಯವನಸ್ಥ ಪ್ರಾಯದಲ್ಲೇ ತೀರಿ ಹೋಗ್ಬಿಟ್ಟ. ಈಗ ನೋಡಿ, ಈಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಆತನು ತೀರಿ ಹೋದನಂತ ಆತ್ಮದಲ್ಲಿ ತಿಳಿದುಕೊಂಡು ಗೊತ್ತಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಈಗ ಬೇತನಿಗೆ ಬರ್ತಾ ಇದ್ದಾನೆ. ಯಾಕಂದರೆ ಬೇತನಿ ಮರಿಯಳು ಇದ್ದಂಥ ಊರು, ಅಲ್ಲಿಗೆ ಬರಬೇಕು. ಆತನು ಬೇತನಿಗೆ ಬರ್ತಾ ಇದ್ದಾನೆ. ಆತನು ಬಂದಿದ್ದಾನೆ. ಊರಲ್ಲಿ ಪ್ರವೇಶಿಸಿದಂಥ ಸುದ್ದಿ ಅಷ್ಟು ಬೇಗ ಮಾರ್ತಳಿಗೆ ಗೊತ್ತಾಗಿ ಮಾರ್ತಳು ಓಡಿ ಬಂದು ಅವನ ಪಾದಗಳಿಗೆ ಬಿದ್ದು, ನೀನು ಇಲ್ಲಿದ್ದರೆ ನನ್ನ ತಮ್ಮ ಬದುಕ್ತಾ ಇದ್ದ. ಮಿತಿ ಎಷ್ಟು ವರ್ಷ ನೀನು ದೇವರನ್ನ ಮಿತಿಯಲ್ಲಿಡ್ತೀಯ? ಅವನು ಹೇಳ್ತಾ ಇದ್ದಾನೆ ಮಾರ್ತಳಿಗೆ ಹೇಳ್ತಾ ಇದ್ದಾನೆ, ಅವಳು ಹೇಳ್ತಾ, ನೀನು ಇಲ್ಲಿದ್ದರೆ ನನ್ನ ತಮ್ಮ ಸಾಯ್ತಾ ಇಲ್ಲ, ಅಂದರೆ ಮುಗಿದು ಹೋಯ್ತು, ಇದು ನನ್ನ ಮಿತಿ, ಇಲ್ಲಿಂದ ಮುಂದೆ ನನಗೇನು ಒಳ್ಳೇದಾಗಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ತಮ್ಮನ ಮಿತಿ ತೀರ್ ಹೋಯ್ತು, ಇದಕ್ಕಿಂತ ದಾಟಿ ನನ್ನ ತಮ್ಮನಿಗೆ ಏನು ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ, ಇದಕ್ಕಿಂತ ಮುಂಚೆ ನೀನು ಬಂದಿದ್ರೆ ಏನಾದರೂ ಮಹತ್ ಕಾರ್ಯ ಆಗ್ಬೋದಿತ್ತು. ಎಂಥದೂ ಇಲ್ಲ, ದೇವರಿಗೆ ಮಿತಿ ಅನ್ನೋದಿಲ್ಲ. ನೀನು ಅಂದ್ಕೊಂಡಿದ್ರೆ, ಅಯ್ಯೋ 2 ವರ್ಷದ ಹಿಂದೆ ನಾನು ಯೇಸ್ವಾಮಿ ನಂಬಿದ್ರೆ ನಾನು ಬಡವನಾಗಿರ್ತಿರ್ಲಿಲ್ಲ, ಹಾಗಾಗ್ತಾ ಇರಲಿಲ್ಲ, ಹೀಗಾಗ್ತಾ ಇಲ್ವೇ ಇಲ್ಲ. ಆತನು ಮಿತಿ ಮೀರಿ ಕೆಲಸ ಮಾಡುವಂಥವನು. ಈಗಲೂ ಅವೆಲ್ಲ ಸಂಗತಿಗಳನ್ನು ನಿನಗೆ ಪುನರ್ಸ್ಥಾಪಿಸಿ ಕೊಡಲಿಕ್ಕೆ, ಮಿತಿಯನ್ನ ದಾಟಿ ಕೆಲಸ ಮಾಡುವಂಥ ಶಕ್ತಿಯನ್ನ ನನ್ನ ಸರ್ವಶಕ್ತನಾದಂಥ ಕ್ರಿಸ್ತ ಯೇಸು ಹೊಂದಿದ್ದಾನೆ. ನಂಬಿಕೆಡು, ಅಯ್ಯೋ ನಾನು ಯೇಸ್ವಾಮಿಯನ್ನ ಅಷ್ಟು 2 ವರ್ಷದ ಹಿಂದೆ ಕಂಡ್ಕೊಂಡು ಬಿಟ್ಟಿದ್ರೆ ನನಗೆ ಕೆಲಸ ಹೋಗ್ತಾನೆ ಇರಲಿಲ್ಲ, ನಾನು ಪ್ರಾರ್ಥನೆ ಮಾಡಿ ಆ ಕೆಲಸವನ್ನು ಗಿಟ್ಟಿಸ್ಕೊಳ್ತಾ ಇದ್ದೆ, ಅದಕ್ಕಿಂತಲೂ ಉನ್ನತವಾದ ಕೆಲಸವನ್ನು ಪುನರುತ್ಥಾನದ ಶಕ್ತಿಯಿಂದ ಕೊಡಲಿಕ್ಕೆ ನನ್ನ ಕರ್ತನಿಗೆ ಬಲ ಇದೆ, ಆತನನ್ನು ನಂಬು, ಆತನ ಮೇಲೆ ನಿನಗೆ ಭರವಸೆ ಇರಲಿ. ಅವನು ಹೇಳ್ತಾ ಇದ್ದಾನೆ, ಮಾರ್ತಾಳೆ ನಾನು ಕೊನೆ ದಿನದಲ್ಲಿ ಆತನ ಪುನರುತ್ಥಾನ ಹೊಂತಾನೆ ಅಂತ ಹೇಳಿಲ್ಲ. ಯೋಹಾನ 11:25 ಅವನಿಗೆ ಯೇಸು ಸ್ವಾಮಿ ಮಾರ್ತಾಳಿಗೆ ಹೇಳ್ತಾ ಇದ್ದಾನೆ, ಯೇಸು ಆಕೆಗೆ, ನಾನೇ ಪುನರುತ್ಥಾನ, ನಾನು ಸತ್ತೊಳಗಿಂದ ಎದ್ದು ಬರ್ತೀನಂತ ಅವನು ಹೇಳಲಿಲ್ಲ, ನಾನೇ ಜೀವ ಅಂತ ಹೇಳಲಿಲ್ಲ. ಯಾರ ಜೊತೆ ಮಾತಾಡ್ತಾ ಇದೆಯಲ್ಲಮ್ಮ? ನಾನೇ ಪುನರುತ್ಥಾನ ಅಂದರೆ ನಾನು ಎಲ್ಲಿ ಕಾಲಿಡ್ತೀನೋ ಅಲ್ಲಿ ಪುನರುತ್ಥಾನ ಆಗುತ್ತೆ. ಇದು ಆತನು ಸತ್ತೊಳಗಿಂದ ಎದ್ದು ಬಂದ ನಂತರ ಹೇಳ್ತಾ ಇಲ್ಲ, ಇನ್ನೂ ಶರೀರದಲ್ಲಿ ಜೀವಂತವಾಗಿರುವಾಗಲೇ. ಅಂದರೆ ಒಬ್ಬ ಮನುಷ್ಯನ ಮೂಲಕ ಪಾಪ ಬಂತ, ಇನ್ನೊಬ್ಬ ಮನುಷ್ಯ ಅಂದರೆ ಕ್ರಿಸ್ತ ಯೇಸುವಿನ ಮೂಲಕ ಪುನರುತ್ಥಾನ ಬಂತು. ಅಂದರೆ ಆತನು ಸತ್ತು ಎದ್ದ ನಂತರ ಆ ಪುನರುತ್ಥಾನ ನಮಗೆ ಬಂತಂತಲ್ಲ, ಆತನು ಜೀವಂತವಾಗಿದ್ದಾಗಲೇ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನ. ಅದರ ಅರ್ಥ ಏನು ಹೇಳ್ತಾ ಇದೆ ಗೊತ್ತಾ? ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನೀನು ಸತ್ತು ಹೂಣಲ್ಪಟ್ಟು ಕೊನೆ ದಿನದಲ್ಲಿ ಪುನರುತ್ಥಾನ ಹೊಂತಿ ಅಂತ ಹೇಳ್ತಾ ಇಲ್ಲ. ಯಾವನಾದರೂ ನನ್ನಲ್ಲಿ ನಂಬುವವನಾಗಿದ್ದ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ನಾನು ಸತ್ತು ಗುಡ್ ಫ್ರೈಡೆ ಮುಗಿದು ಈಸ್ಟರ್ ಆಗುವವರೆಗೂ ಕಾಯಬೇಡಮ್ಮ, ನಾನೇ ಪುನರುತ್ಥಾನ. ಅಂದರೆ ನೀನು ಉತ್ತಮವಾದ ಜೀವಿತಕ್ಕೋಸ್ಕರ, ಸಮಾಧಾನಕರವಾದ ಜೀವಿತಕ್ಕೋಸ್ಕರ, ಆರೋಗ್ಯಕರವಾದ ಜೀವಿತಕ್ಕೋಸ್ಕರ ಈ ಶರೀರದ ಎಲ್ಲ ನೋವುಗಳನ್ನು ಸಹಿಸಿ ಸತ್ತು ಆತನ ಪುನರುತ್ಥಾನದಲ್ಲಿ ಸುಖ ಜೀವಕ್ಕೆ ನಾನು ಎದ್ದು ಬರ್ತೇನೆ ಅಂತ ಆಸೆ ಇಟ್ಕೊಂಡಿರೋದಾಗಿದ್ರೆ ಇವತ್ತು ಸ್ವಲ್ಪ ನಾನು ನಿನಗೆ ನಿರಾಶೆ ಪಡಿಸ್ತೀನಿ. ಯಾಕಪ್ಪ ಅಂದರೆ ನೀನು ಅಷ್ಟು ದೂರ ಕಾಯಬೇಕಾಗಿಲ್ಲ, ಅಷ್ಟು ವರ್ಷ ನೀನು ಕಾಯಬೇಕಾಗಿಲ್ಲ. ನಿನ್ನ ಪುನರುತ್ಥಾನ ಇವತ್ತು. ನಿನ್ನ ಹಣಕಾಸಿನ ಪುನರುತ್ಥಾನ, ನಿನ್ನ ಆರೋಗ್ಯದ ಪುನರುತ್ಥಾನ, ನಿನ್ನ ಸಂತೋಷದ ಪುನರುತ್ಥಾನ, ನಿನ್ನ ಸಮಾಧಾನದ ಪುನರುತ್ಥಾನ, ನಿನ್ನ ಕುಟುಂಬದ ಐಕ್ಯತೆಯ ಪುನರುತ್ಥಾನ, ನಿನ್ನ ಮಕ್ಕಳ ಮದುವೆಯ ಪುನರುತ್ಥಾನ, ಎಲ್ಲ ಪುನರುತ್ಥಾನಗಳು ಇಂದು. ಯಾಕಂದ್ರೆ ಯೇಸು ಸ್ವಾಮಿ ಮಾರ್ತಳಿ ಹೇಳ್ತಾ ಇದ್ದಾನೆ, ಅವನು ಜೀವಿಸ್ತಾನೆ. ಅವಳು ಹೇಳ್ತಾ ಇದ್ದಾಳೆ, ಆ ಕೊನೆ ದಿನದಲ್ಲಿ ಜೀವಿಸ್ತಾನೆ. ಅವಳು ಹೇಳಿದ, ಇಲ್ಲ, ಇವತ್ತು ಜೀವಿಸ್ತಾನೆ. ಯಾಕಂದ್ರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಒಂದು ವೇಳೆ ಯೇಸು ಸ್ವಾಮಿ ನಿನ್ನೊಳಗಡೆ ಇರುವುದಾಗಿದ್ರೆ ಪುನರುತ್ಥಾನ ನಿನ್ನೊಳಗಿದೆ. ಒಂದು ವೇಳೆ ಯೇಸು ಸ್ವಾಮಿ ನಿನ್ನಲ್ಲಿರುವುದಾಗಿದ್ರೆ ಆತನ ಪುನರುತ್ಥಾನದ ಶಕ್ತಿ ನಿನ್ನಲ್ಲಿದೆ. ಒಳಗಡೆ ಪುನರುತ್ಥಾನ ಇರುವುದಾಗಿದ್ರೆ ನನ್ನ ಆರೋಗ್ಯ ಪುನರುತ್ಥಾನ ಆಗದೆ ಇರುವುದೋ? ಒಳಗಡೆ ಪುನರುತ್ಥಾನ ಯೇಸುವೇ ಪುನರುತ್ಥಾನವಾಗಿರುವಂಥ ಯೇಸುವೇ ನನ್ನ ಅಂತರಂಗದಲ್ಲಿರುವುದಾಗಿದ್ರೆ ನನ್ನ ಆನಂದ ಪುನರುತ್ಥಾನವಾಗಿರೋದೋ? ಎದ್ದೇಳು, ನಿನಗೆ ಗುಣವಾಯಿತು.
ಯಾಕೆಂದರೆ ಪುನರುತ್ಥಾನವಾದವನು ನಿನ್ನೊಳಗಡೆ ಇದ್ದಾನೆ. ಆಮೇನ್. ಆತನೇ ಪುನರುತ್ಥಾನ, ಆತನ ಪುನರುತ್ಥಾನ ಪಡಿಸ್ತಾ ಇದ್ದಾನೆ. ಅವನು ಹೇಳಿದ ನಾನೇ ಪುನರುತ್ಥಾನ. ಆತನು ಸತ್ತೊಳಗಿಂದ ಎದ್ದು ಬಂದ ನಂತರ ಹೇಳಿಲ್ಲ ನಾನೇ ಪುನರುತ್ಥಾನ ಅಂತ, ಜೀವಂತವಾಗಿರುವಾಗಲೇ ಹೇಳಿದ ನಾನೇ ಪುನರುತ್ಥಾನ. ಎರಡನೇ ಸಂಗತಿಯನ್ನು ನೋಡ್ಕೊಳ್ಳೋಣ. ಒಂದು ಆಶ್ಚರ್ಯಕರವಾದ ಸಂಗತಿಯನ್ನು ನಿಮ್ಮ ಧ್ಯಾನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಭಾಳ ವಿಚಿತ್ರವಾದ ಒಂದು ಸಂಗತಿಯನ್ನು ನಿಮ್ಮ ಧ್ಯಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 5 ಮತ್ತು 6ನೇ ವಚನ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 5 ಮತ್ತು 6ನೇ ವಚನ. ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು ನಿಮ್ಮೊಂದಿಗೆ ಇಟ್ಕೊಂಡಿದ್ದೀರಾ ಅಂತ ನಾನು ನಂಬ್ತೀನಿ. ಹೇಳ್ತದೆ ಲೂಕನು ಬರೆದ ಸುವಾರ್ತೆ 24, 5 ಮತ್ತು 6. ಇಲ್ಲೇನಾಗ್ತದೆ ಓದಬೇಡಿ, ಸ್ವಲ್ಪ ಮೊದಲು ಕೇಳಿ, ತೆಗೆದು ಓಡ್ಲಿ. ಮೊದಲು ನನ್ನ ಕಡೆ ಧ್ಯಾನ ಕೊಡಿ, 1 ನಿಮಿಷ ಓದೋಣಂತೆ. ಏನಾಗಿದೆ ಅಂದರೆ, ಯೇಸು ಸ್ವಾಮಿ ಹಿಡಿಯಲ್ಪಟ್ಟು ನ್ಯಾಯ ವಿಚಾರಣೆಗೆ ಗುರಿಯಾಗಿ ಕ್ರೂಜಿಗೆ ಹಾಕಲ್ಪಡುವಂಥ ಘಟನೆಗಳಲ್ಲಿ ಗಲಿಲಾಯದಿಂದ ಒಂದು ಸ್ತ್ರೀಯರ ಗುಂಪು, ಕೆಲವು ಸ್ತ್ರೀಯರು ಅವನೊಂದಿಗೆ ಸಂಚರಿಸ್ತಾ ಇದ್ದಾರೆ. ಅವನ ಟೀಮ್ ಮೆಂಬರ್ಸ್ ಆಗಿದ್ದಾರೆ. ಆತನ 12 ಮಂದಿ ಶಿಷ್ಯರ ಜೊತೆಗೆ ಇವರು ಸಹ ಅವನ ಉಪಚಾರ ಮಾಡ್ತಾ, ಅವನ ಸೇವೆ ಮಾಡ್ತಾ. ಇದ್ರ ಬಗ್ಗೆ ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಓದ್ಕೊಳ್ತೀವಿ ನೋಡಿ. ಸೂಸನ್ನಳು, ಮರಿಯಳು, ಇನ್ನು ಕೆಲವರು ತಮ್ಮ ಸ್ವಾಸ್ಥ್ಯದಿಂದ ಅವನನ್ನು ಉಪಚರಿಸುತ್ತಿದ್ದರು ಅಂತ ಓದಿಕೊಳ್ತೀವಲ್ಲಿ. ಈ ಸ್ತ್ರೀಯರು ದೆವ್ವ ಬಿಟ್ಟು 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳು, ಸೂಸನ್ನಳು, ಕಂಚುಕಿಯ ಹೆಂಡತಿಯಾದ ಮನೆವಾರ್ತೆ ಅವನ ಹೆಂಡತಿಯಾದ ಸೂಸನ್ನಳು ತಮ್ಮ ಸ್ವಾಸ್ಥ್ಯದಿಂದ ಅವನನ್ನು ಉಪಚರಿಸಿದರು. ನಾನು ನಿಮಗೆ ಹೇಳ್ತೀನಿ, ದೇವರ ಸೇವೆ ಮಾಡುವವರನ್ನು ಅವರ ಅಭಿಷೇಕದಿಂದ, ಅವರ ವಾಕ್ಯಗಳಿಂದ, ಅವರ ಪ್ರಕಟಣೆಗಳಿಂದ, ಅವರ ಜೀವಿತದಿಂದ ನಿಮಗೆ ಆಶೀರ್ವಾದವಾಗಿರೋದಾಗಿದ್ದರೆ ನೀವು ಅವ್ರನ್ನ ಉಪಚರಿಸಿರಿ. ದೇವರ ಆಶೀರ್ವಾದ ಅದರಲ್ಲಿ ತುಂಬ ಇದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯಾವನಾದರೂ ನನಗೆ ನಿಮಗೆ ನನ್ನ ಹೆಸರಿನ ನಿಮಿತ್ತವಾಗಿ ಒಂದು ಪಾತ್ರೆ ನೀರನ್ನು ಸಹ ಕೊಡುವುದಾಗಿದ್ದರೆ ಆತನ ಆಶೀರ್ವಾದ ತಪ್ಪುವುದೇ ಇಲ್ಲ ಎಂಬುದಾಗಿ ಹೇಳ್ದ. ಪ್ರವಾದಿ ಎಂಬುದಾಗಿ ಕೊಡುವವನು ಪ್ರವಾದಿ ಆಶೀರ್ವಾದವನ್ನು ಹೊಂದಿಕೊಳ್ತಾನೆ. ನನ್ನ ಶಿಷ್ಯರ ಎಂಬುದಾಗಿ ಕೊಡುವವನು ಶಿಷ್ಯರ ಆಶೀರ್ವಾದವನ್ನು ಹೊಂದ್ಕೊಳ್ತಾನೆ. ಅವರು ಅವನನ್ನು ಉಪಚರಿಸ್ತಾ ಇದ್ದಾರೆ. ಸೊ ಈಗ ಇಲ್ಲಿಯೂ ಸಹ ಅಂಥದ್ದೇ ಒಂದು ಟೀಮು ಆತನ ಜೊತೆಗೆ ಬಂದಿದೆ. ನೋಡಿ ಏನು ಹೇಳ್ತದೆ. ಆ ಸ್ತ್ರೀಯರು ಅವನನ್ನು ಹಿಂಬಾಲಿಸ್ಕೊಂಡು ಬಂದು ಕ್ರೂಜೆಗೆ ಆತನ ಹಾಕಲ್ಪಡುವುದನ್ನು, ಸೆರೆ ಹಿಡಿಯಲ್ಪಡುವುದನ್ನು, ಕ್ರೂಜೆಗೆ ಮೊಳೆ ಹೊಡೆಯಲ್ಪಡುವುದನ್ನು, ಬಾರುಕೋಳುಗಳಿಂದ ಎಲ್ಲ ನೋಡಿದ್ದಾರೆ. ಬಹುಶಃ ತುಂಬ ಹತ್ತಿದ್ದಾರೆ. ಯಾರನ್ನು ರಕ್ಷಕನೆಂಬುದಾಗಿ, ಯಾರನ್ನು ತಮ್ಮ ಕರ್ತನೆಂಬುದಾಗಿ ಹಿಂಬಾಲಿಸ್ತಾ ಇದ್ರು ಆತನಿಗೆ ಉಂಟಾದ ದುರ್ದರ್ಶನ ನೋಡಿ ತುಂಬ ನೊಂದಿದ್ದಾರೆ. ಈಗ ಅವ್ರ ಬಗ್ಗೆ ದೇವ್ರ ವಾಕ್ಯ ವಚನ ತಪ್ಪು ಕೊಟ್ಟೆ ನಾನು. ಯೋಹಾನ 11 ಲೂಕ 23 55-56 ಲೂಕ 23 55-56 ನೋಡಿ ಹೇಗೆ ಹೇಳ್ತದೆ. ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು, ಯೇಸುವಿನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು, ಆತನ ದೇಹವನ್ನಿಟ್ಟ ರೀತಿಯನ್ನು, ಯಾವ ರೀತಿ ಅವರಿಟ್ಟರು, ಯಾವ ಸಮಾಧಿಯಲ್ಲಿಟ್ಟರು ನೋಡಿ ಹಿಂತಿರುಗಿ ಬಂದರು. ಯಾರ ಮನೇಲಿ ಇಳ್ಕೊಂಡಿದ್ರು ಅಥವಾ ಗಲಿಲಾಯಕ್ಕೆ ತಿರುಗಿ ಬಂದರೂ ಗೊತ್ತಿಲ್ಲ. ಹಿಂದೆ ತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ತೈಲಗಳನ್ನು ಸಿದ್ಧ ಮಾಡಿಕೊಂಡರು. ಆತನ ಶರೀರಕ್ಕೆ ಮಾರನೇ ದಿನ ಹೋಗಿ ಶರೀರಕ್ಕೆಲ್ಲ ಸುಗಂಧ ತೈಲವನ್ನು ಹಚ್ಚಿ, ಅದು ಕೊಳಿಲಾರ್ದಂಗೆ ಆದಷ್ಟು ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಬರೋಣ ಅಂತ ಅವತರ. ಅಂದರೆ ಇದು ನೆನಪು ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಸಬ್ಬತ್ ದಿನದ ಹಿಂದಿನ ದಿನ, ಅಂದರೆ ಸಿದ್ಧಪಡಿಸಿಕೊಳ್ಳುವಂಥ ದಿನ ಅಂತ ಕರೆಯಲ್ಪಡ್ತಾ ಇತ್ತು. ಸಬ್ಬತ್ ದಿನದ ಹಿಂದಿನ ದಿನ ಕ್ರೂಜೆಗೆ ಹಾಕಲ್ಪಟ್ಟ. ಹೆಚ್ಚು ಕಡಿಮೆ ಮಧ್ಯಾಹ್ನ 3 ಗಂಟೆಗೆ ಪ್ರಾಣ ಬಿಟ್ಟಿದ್ದಾನೆ ಅಲ್ಲಿ. ಯಾಕಂದರೆ ನಾವು ನೋಡ್ಕೊಳ್ತೀವಿ, ಯಹೂದ್ಯರು
ಫರಿಸಾಯರು ಪಿಲಾತನ ಬಳಿಗೆ ಹೋಗಿ, ನಾಳೆ ನಮಗೆ ಸಬ್ಬತ್ ದಿನವಾಗಿದೆ, ಸಬ್ಬತ್ ದಿನ ಯಾವ ದೇಹವು ಶರೀರವು ನೇತಾಡಬಾರ್ದು, ಆದ ಕಾರಣ ಅವ್ರ ಕಾಲುಗಳನ್ನು ಮುರಿದು ಕೊಂದು ಹಾಕಿಬಿಡಿ, ಅವರನ್ನು ಹೂಳಲಿಕ್ಕೆ ಪರ್ಮಿಷನ್ ಕೊಡೋಣ, ನಾಳೆ ದಿನ ನಾವು ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ಳುವಾಗ ಪಿಲಾತನ ಆಜ್ಞೆಯ ಮೇರೆಗೆ ಸಿಪಾಯಿಗಳು ಬಂದು ನೋಡುವಾಗ ಇಬ್ಬರು ಕಳ್ಳರು ಇನ್ನೂ ಜೀವಂತವಾಗಿದ್ದರು. ಈ ರೋಮನ್ನರು ತುಂಬ ಎಕ್ಸ್ಪರ್ಟು. ಒಬ್ಬರನ್ನು ಕ್ರೂಜೆಗೆ ಹಾಕಿದ ಮೇಲೆ ಎಷ್ಟು ಗಂಟೆ ಪ್ರಾಣ ಹೋಗಲಿಕ್ಕೆ ಎಷ್ಟು ತಾಸು ಎಷ್ಟು ಗಂಟೆಗಳು ಬೇಕೆಂಬುದಾಗಿ ಅವ್ರು ಚೆನ್ನಾಗಿ ಗೊತ್ತು. ಇಬ್ಬರು ಉಸಿರಾಡಿಸ್ತಾ ಇದ್ದಾರೆ, ನೊಂದ್ಕೊಳ್ತಾ ಇದ್ದಾರೆ. ಅವ್ರ ಕಾಳುಗಳನ್ನು ಕಡಿದ್ರು, ಅದು ರಕ್ತ ಹರಿದು 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 ಕೆಲವು ಕ್ಷಣಗಳಲ್ಲಿ ಅವ್ರ ಜೀವ ಹೋಯಿತು. ಇಷ್ಟು ಕ್ರೂರವಾಗಿ ಅವ್ರನ್ನ ಕೊಂದರು. ಆದರೆ ಯೇಸು ಸ್ವಾಮಿಗೆ ಬಳುವಾಗ ಆತನ ಪ್ರಾಣ ಆಗಲೇ ಹೋಗಿಬಿಟ್ಟಿತ್ತಂತೆ. ಅಲ್ಲಿ ಸತ್ಯವೇದ ಹೇಳ್ತದೆ, ಅದನ್ನು ಕಂಡು ಚಕಿತರಾದರು, ಅದನ್ನು ಕಂಡು ಆಶ್ಚರ್ಯಪಟ್ಟರು. ಯಾಕೆ? ಅವ್ರಿಗೆ ಗೊತ್ತಿತ್ತು, ಒಬ್ಬ ಯೌವನಸ್ಥನು 30 ವಯಸ್ಸಿನಲ್ಲಿ, ಹೆಚ್ಚು ಕಡಿಮೆ 33 ವಯಸ್ಸಿನ ಯೌವನ ಪ್ರಾಯದ ಯೌವನಸ್ಥನ, ಸದೃಢವಾದಂಥ ಯೌವನಸ್ಥನನ್ನು ಕ್ರೂಜೆಗೆ ಹಾಕಿದರೆ ಎಷ್ಟು ತಾಸು ಸರಾಸರಿ ಆತನು ಜೀವಂತವಾಗಿರಬೇಕು ಅನ್ನೋದು ಅವ್ರಿಗೆ ಒಂದು ಲೆಕ್ಕ ಇತ್ತು. ಆದರೆ ಇವರಲ್ಲಿ ಬರುವ ಆಗಲೇ ಆತನ ಪ್ರಾಣ ಹೋಗಿಬಿಟ್ಟಿತ್ತು. ಆತನ ಬಲಹೀನನಾಗಿದ್ದಾನೋ ಎಂಬುದಾಗಿ ಆತನ ಪ್ರಾಣ ಹೋಗಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದನು ಏನಂದರೆ, ಯಾರೂ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಲಾರರು, ನಾನು ಅದನ್ನು ನನ್ನ ಸ್ವಂತ ಇಚ್ಛೆಯಿಂದ ಅರ್ಪಿಸ್ತೀನಿ. ಅದಕ್ಕೆ ಆ ಕ್ರೂಜೆ ಮೇಲೆ ತೀರಿತು ಅಂತ ಹೇಳಿ ತನ್ನ ಪ್ರಾಣವನ್ನು ಒಪ್ಪಿಸಿದನು. ನೆನಪಿರಬೇಕು, ಯಾವನಿಗೆ ತನ್ನ ಪ್ರಾಣ ಕೊಡುವಂಥ ಗಳಿಗೆಯ ಮೇಲೆ ಕಂಟ್ರೋಲ್ ಇದೆಯೋ, ನಮ್ಮಲ್ಲಿ ಕಾಯ್ತಾ ಇರ್ತಾರೆ, ಫೋನ್ ಮಾಡಿ ರಿಲೇಟಿವ್ಸ್ ಆಯ್ತಾ ಇದ್ರೆ ಬಂದುಬಿಡ್ರಿ, ಜೀವ ಈಗೋ ಆಗೋ ಗೊತ್ತಿಲ್ಲ ಇವರಿಗೆ, ಈಗೋ ಆಗೋ ಅಂತ ಐತೆ, ಬಂದುಬಿಡ್ರಿ ನೋಡ್ಲಿಕ್ಕೆ ಅಂತ ಸಂಬಂಧಿಕರನ್ನ ಕರೀತಾರೆ. ಈ ಸಂಬಂಧಿಕರುಗಳು ಬಂದು ಕೆಲವು ಸಾರಿ 2 ದಿನ ಉಳ್ಕೊಳ್ತಾರೆ. ಜೀವ ಈಗ ಸಾಯೋದನೇ ಇಲ್ಲ, ಅವನು ಹಂಗನೇ ಹೋಗ್ತಾ ಇರ್ತದೆ. ಇನ್ನೇನು 2 ದಿನ ನಿಂತಿದ್ವಿ, ಇವನು ಸಾಯಲಿಲ್ಲ ಬಿಡಿ, ನಾವು ಮನೆಗೆ ಹೋಗ್ಬರ್ತೀವಿ ಅಂತ ಪಾಪ ಮನೆಗೆ ಹೋಗಿರ್ತಾರೆ, ಇಲ್ಲಿ ಜೀವ ಹೋಯ್ತು. ಕಂಟ್ರೋಲ್ ಇಲ್ಲ. ಆದರೆ ನಾನು ಮಾತಾಡ್ತಾ ಇರುವಂಥ ಕರ್ತನೆ ಎಂಥವನಂದರೆ, ಅವನು ಹೇಳ್ತಾ ಇದ್ದಾನೆ, ತೀರಿತು ಅಂತ ಹೇಳಿ ಪ್ರಾಣವನ್ನು ಹೋಗಲಿಕ್ಕೆ ಬಿಟ್ಟ ಅಂತೆ. ಎಂಥ ಕಂಟ್ರೋಲು! ಒಂದು ನೆನಪಿಟ್ಕೊಳ್ಬೇಕು, ಯಾವನಿಗೆ ತಾನು ನೇಮಿಸಿದಂಥ ಸಮಯದ ಪ್ರಕಾರ ಪ್ರಾಣ ಬಿಡಲಿಕ್ಕೆ ಅಧಿಕಾರ, ಬಲ, ಶಕ್ತಿ ಉಂಟು, ಅವನಿಗೆ ತನ್ನ ಇಚ್ಛೆ ಪ್ರಕಾರ ತನ್ನ ಸಮಯಕ್ಕೆ ಪುನರುತ್ಥಾನ ಹೊಂದುವಂಥ ಬಲವೂ ಉಂಟು. ಅಂಥ ಮಿತಿ ಇಲ್ಲದ ದೇವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ನನಗೆ ಪುನರುತ್ಥಾನ, ಅದು ನನಗೆ ಸತ್ತೊಳಗಿಂದ ಎದ್ದು ಬರುವಂಥ ಈಸ್ಟರ್ ಪುನರುತ್ಥಾನದ ದಿನ. ಆತನು ಈ ಸ್ತ್ರೀಯರು ಏನು ಮಾಡ್ತಾ ಇದ್ದಾರಂತೆ, ಆತನು ಮೊದಲನೇ ದಿನ ಹೆಚ್ಚು ಕಡಿಮೆ 3 ಗಂಟೆ ಆಸ್ಪಾಸು 3 ಗಂಟೆಗೆ ಇದು ತೀರಿತು ಅಂತ ಹೇಳಿದಾಗ ಭೂಮಿ ಮೇಲೆಲ್ಲ ಕತ್ತಲು ಆವರಿಸಿಕೊಳ್ತು. ಆತನು ಗಟ್ಟಿಯಾಗಿ ಕೂಗಿ ತನ್ನ ಪ್ರಾಣವನ್ನು ಅರ್ಪಿಸಿದ. ಅದಾದ ಮೇಲೆ ಇವರೇನು ಮಾಡಿದ್ದಾರೆ, ಹುಡುಕ್ಲಿಕ್ಕೆ ಬಂದವ್ರೆ. ಕಾಲು ಮುರಿಯೋ ಅವಶ್ಯನೇ ಇಲ್ಲ. ಯಾಕಂದರೆ ಕೀರ್ತನೆಗಾರನು ಆಗಲೇ ಪ್ರವಾದನೆಯ ಮೂಲಕ ಕೀರ್ತನೆಯಲ್ಲಿ ಬರೆದ್ಬಿಟ್ಟಿದ್ದ, ನಿನ್ನ ಪ್ರಿಯನ ಒಂದು ಮೂಳೆಯನ್ನಾದರೂ ನೀನು ಮುರಿಲಿಕ್ಕೆ ಅನುಮತಿಸಲಿಲ್ಲ. ಯೇಸು ಸ್ವಾಮಿ ಒಂದು ಮೂಳೆಯನ್ನು ಮುರಿಲಿಕ್ಕೂ ಅವರಿಗೆ ಅನುಮತಿ ಇರಲಿಲ್ಲ. ಅವ್ರಿಗೆ ಡೌಟ್ ಬಂತು, ಹಂಗೆ ಇಷ್ಟು ಬೇಗ ಸಾಯ್ತಾನೀತ ಅಂತ ಈಟಿಯನ್ನು ತೆಗೆದು ಆತನ ಪಕ್ಕೆಗೆ ತಿವಿದು ನೋಡಿದ್ರು, ಏನಾದರೂ ಜೀವದ ಚಿಹ್ನೆಗಳು ಕಾಣುತ್ತಾ ಅಂತ ನೋಡಿದ್ರೆ ಏನು ಚಿಹ್ನೆ ಇಲ್ಲ. ಪ್ರಾಣ ಕೊಟ್ಟ. ಇಳಿಸಿದ್ರು, ಸಮಾಧಿಗೆ ಒಯ್ತಾ ಇದ್ರು. ಆಗ ಸ್ತ್ರೀಯರು ಹಿಂಬಾಲಿಸ್ತಾ ಇದ್ದಾರೆ. ಅವನನ್ನು ಎಲ್ಲಿಟ್ಟು ಅಂತ ನೋಡಿದ್ರು. ಅಂದರೆ ಇದು ಮೊದಲನೇ ದಿನ ಆಯ್ತು ಆತನ ಸತ್ತಿರೋದು. ಮೊದಲನೇ ದಿನ ಅವನೇ ಹೇಳಿದ್ದ, 3ನೇ ದಿನ ಸತ್ತೊಳಗಿಂದ ಎದ್ದು ಬರ್ತೀನಂತೆ. ನಾನು ಈ 3 ದಿನದ ಲೆಕ್ಕ ಕೆಡಿಸ್ತಾ ಇಲ್ಲ, ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ದಿನ ಬಂದು ವಿಶ್ರಾಂತಿ ಮಾಡಲಿಲ್ಲ, ಗೋಳಾಡ್ತಾ ಕೂತ್ಕೊಳ್ಳಿಲ್ಲ. ಎಲ್ಲರೂ ಕುಡ್ಕೊಂಡು ನಾಳೆ ಮಾರನೇ ದಿನ ಸಬ್ಬತ್ ದಿನ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಲೂಕ 23, 55, 56, 57 ಬರೆಯಲ್ಪಟ್ಟಿದೆ. ಅವರು ಬಂದು ಸುಗಂಧ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಪರಿಮಳ ದ್ರವ್ಯಗಳನ್ನು ಸಿದ್ಧ ಮಾಡಿಕೊಂಡರು. ಮಾರನೇ ದಿನ ಸಬ್ಬತ್ ದಿನವಾದ ಕಾರಣ ವಿಶ್ರಮಿಸಿದರು. ದೇವರ ಆಜ್ಞೆಗೆ ಅನುಗುಣವಾಗಿ ಸಮಾಧಿಗೆ ಹೋಗಲಿಲ್ಲ, ಮನೇಲಿ ಉಳ್ಕೊಂಡ್ರು. ಮೊದಲನೇ ದಿನ 3 ಗಂಟೆ ನಂತರ, ಮಾರನೇ ದಿನ ಇಡೀ ದಿನ, 3ನೇ ದಿನ ಅವನೇ ಹೇಳಿದ್ದ, 3ನೇ ದಿನ ಸತ್ತೊಳಗಿಂದ ಎದ್ದು ಬರ್ತೀನಿ. 3 ದಿನಗಳಾದ ನಂತರ ಅಲ್ಲ, 3ನೇ ದಿನ ಸತ್ತೊಳಗಿಂದ ಎದ್ದು ಬರ್ತೀನಿ. 3ನೇ ದಿನ ಅರ್ಲಿ ಇನ್ ದ ಮಾರ್ನಿಂಗ್ ಹೋಗ್ತಾ ಇದ್ದಾರೆ. ಈ ಗಳಿಗೆಯಲ್ಲಿ ಆ ಸಬ್ಬತ್ ದಿನ ಆವತ್ತಿನ ಸಾಯಂಕಾಲ ಇಡೀ ರಾತ್ರಿ ಬೆಳಗ್ಗಿನ ಸಮಯ, ಈ ಸಮಯದಲ್ಲಿ ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಅಂತಂದರೆ ಇಸ್ರಾಯೇಲ್ರ ಕ್ಯಾಲೆಂಡರ್ ಪ್ರಕಾರ ಬೆಳಗ್ಗೆ 3 ಗಂಟೆಯಿಂದ ನಂತರ ಬೆಳಗ್ಗೆ ಪ್ರಾರಂಭ ಆಯಿತು.
ಆ ಮಧ್ಯದಲ್ಲಿ ಯಾವಾಗ ಸತ್ತೊಳಗಿಂದ ಎದ್ದು ಬಂದನೋ ಆ ಗವಿಯನ್ನು ಕಾಯ್ತಾ ಇದ್ದಂಥ ಇವ್ರಿಗೆ ಯಾರಂತೀರ, ಸಿಪಾಯಿಗಳಿಗೆ ಹೊರತು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಎದ್ದು ಬಂದ, ಸತ್ತೊಳಗಿಂದ ಎದ್ದು ಬಂದಾನೆ. ಇವರು ಇನ್ನೋಸೆಂಟಾಗಿ ಪಾಪ ಪರಿಮಳಗಳನ್ನು ಅರ್ಲಿಯಿಂದ ಬೆಳಗ್ಗೆ ನಿದ್ದೆನೇ ಇಲ್ಲ ಅವ್ರಿಗೆ. ಯಾವಾಗ ಬೆಳಗಾಗುತ್ತೋ ಯಾವಾಗ ಸಮಾಧಿಗೆ ಓಡಿ ಹೋಗಿ ನೋಡಿದರೆ ಅಷ್ಟು ಅರೆದು ಗ್ರೈಂಡ್ ಮಾಡಿ ಹಿಂಡಿ ಪರಿಮಳ ತೈಲವನ್ನು ಸೇರಿಸ್ಕೊಂಡು ಓಡಿ ಹೋದರೆ ಶರೀರನೇ ಇಲ್ಲ. ದೇವದೂತರು ಹೇಳ್ತಾ ಇದ್ದಾರೆ, ಜೀವಿತರವರನ್ನು ಸತ್ತವರಲ್ಲಿ ಏನು ಹುಡುಕ್ತಾ ಇದ್ದೀರಾ? ದೇವರು ಅವ್ರಿಗೆ ಅವಕಾಶವನ್ನು ಕೊಡಲಿಲ್ಲ. ಯಾಕಂದರೆ ಸತ್ತವರಿಗೆ ಹಚ್ಚಲಿಕ್ಕೆ ಸಿದ್ಧ ಮಾಡಿದ್ದನ್ನು ಜೀವಿತನಿಗೆ ಆತನಿಗೆ ಹಚ್ಚಲಿಕ್ಕೆ ಸಾಧ್ಯನಿಲ್ಲ. ಯಾಕಂದರೆ ಮಾರ್ತಳಿಗೆ ಹೇಳಿದ್ದ ನೋಡಿ, ನಾನೇ ಪುನರುತ್ಥಾನ. ಹೀಸ್ ಆಲ್ರೆಡಿ ರಿಸರಕ್ಷನ್. ನಾನೇ ಪುನರುತ್ಥಾನ, ನನಗೇನು ಹಚ್ತೀರ ನೀವು? ಯಾಕಂದರೆ ನನಗೆ ಸಾವು ಅನ್ನೋದೇ ಇಲ್ಲ. ಸತ್ತಿದ್ರೂ ಸಹ ಬರೀ ಬೆಲೆ ಕಟ್ಟಲಿಕ್ಕೆ, ಆ ಒಂದು ಬೆಲೆಯನ್ನು ಕೊಡಲಿಕ್ಕೆ ನಾನು ಕೆಲವು ಕ್ಷಣ ಸತ್ತಿರ್ಬೋದು, ಆದರೆ ಕೊಳೆಯುವಷ್ಟರ ಮಟ್ಟಿಗೆ ಸಾಯುವಲ್ಲಿ ನಿಂತುಕೊಳ್ಳುವನು ನಾನಲ್ಲ. ಸಾವೆನ್ನುವುದು ನನ್ನನ್ನು ಹಿಡಿದಿಡಲಿಕ್ಕೆ ಆಗೋದಿಲ್ಲ. ಸಾವು ನನ್ನ ಶರೀರವನ್ನು ಹಿಡಿದಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನನ್ನು ಹಿಡಿದು ಪರಿಮಳ ತೈಲ ಹಚ್ಚಿಸಿಕೊಳ್ಳುವಂಥ ದುರ್ಭಾಗ್ಯ ನನ್ನ ಶರೀರಕ್ಕೆ ಬರುವವರೆಗೆ ನನ್ನನ್ನು ಮರಣ ಹಿಡಿದುಕೊಳ್ಳಲಿಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಮರಣವನ್ನು ನಾನು ಪಡೆಯೋದಕ್ಕಿಂತ ಮುಂಚೆನೇ ನಾನು ಗೆದ್ದಿದ್ದೀನಿ. ಲಾಜರನಿಗೆ ಸತ್ತವಳಗಿಂದ ಎದ್ದು ಬಾ, ಲಾಜರನ್ನ ಎದ್ದು ಬಾ ಅಂದರೆ ಆ ಮರಣ ಬಾಯಿ ಮುಚ್ಕೊಂಡು ಲಾಜರನನ್ನು ಒಪ್ಪಿಸಿಕೊಟ್ಟು ಹೊರಟೋಯ್ತು. ನಾನೇ ಪುನರುತ್ಥಾನ. ಆ ಪುನರುತ್ಥಾನದ ಶಕ್ತಿಯನ್ನು ಚಲಾಯಿಸಲಿಕ್ಕೆ ನಾನು ಸಾಯಬೇಕಾಗಿಲ್ಲ, ಸತ್ತು ಎದ್ದು ಬರಬೇಕಾಗಿಲ್ಲ. ಆದರೆ ಬೆಲೆಯನ್ನು ಕಟ್ಟೋದಕ್ಕಾಗಿ, ರಕ್ತವನ್ನು ಸುರಿಸೋದಕ್ಕಾಗಿ, ಯಜ್ಞದ ಕುರಿಮರಿ ಆಗೋದಕ್ಕಾಗಿ ನಾನು ಸತ್ತಿದ್ದೇನೆ ಎಂಬುದಾಗಿ ತೋರಿಸ್ತಾ ಇದ್ದಾನೆ. ಹೊರತು ಯಾವ ಪುನರುತ್ಥಾನವನ್ನು ನಾನು ಬೋಧಿಸ್ಲಿ? ಯಾಕಂದರೆ ಸಾವು ಅವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪುನರುತ್ಥಾನ ಎಲ್ಲಿಂದ ದೂರದ ಮಾತಾಯಿತು. ಯಾಕಂದರೆ ಆತನೇ ಪುನರುತ್ಥಾನ. ಯಾವ ಪುನರುತ್ಥಾನವನ್ನು ನಾವು ಬೋಧಿಸೋಣ? ಸಾವಿಲ್ಲದಂಥ ಮೃತ್ಯುಂಜಯನಿಗೆ ಯಾವ ಪುನರುತ್ಥಾನವನ್ನು ನಾವು ಬೋಧಿಸೋಣ? ಇಷ್ಟು ವರ್ಷ ಬೋಧಿಸ್ತಾ ಇದ್ದೆ ನಾನು, ಸತ್ತೊಳಗಿಂದ ಬಂದ. ಸತ್ತೊಳಗಿಂದ ಎದ್ದು ಬರೋದಲ್ಲ, ಆ ಪ್ರಾಣವನ್ನು ಸಹ ಕೆಲವೇ ಕ್ಷಣಗಳಿಗೋಸ್ಕರ ಬಿಟ್ಟು ಕೊಟ್ಟ, ರಕ್ತವನ್ನು ಸುರಿಸೋದಕ್ಕಾಗಿ, ಆತ್ಮಗಳನ್ನು ಸೆರೆಮನೆಯಿಂದ ಬಿಡುವುದಕ್ಕಾಗಿ ಮಾತ್ರ ಸ್ವಲ್ಪ ಬಿಟ್ಟು ಕೊಟ್ಟ. ಆದರೆ ಸಾಯೋದಕ್ಕಿಂತ ಮುಂಚೆ ಹೇಳಿದ, ನಾನೇ ಪುನರುತ್ಥಾನ. ಆ ಪುನರುತ್ಥಾನವನ್ನೇ ಸಾಯಿಸೋದು ಹೇಗೆ? ಬೆಳಕಿಗೂ ಕತ್ತಲೆಗೆ, ಬೆಳಕನ್ನು ಕತ್ತಲೆ ಮಾಡ್ತೀವಿ. ಹೆಂಗೆ ಮಾಡ್ತೀರಾ? ಬೆಳಕು ಎಷ್ಟು ಪವರ್ಫುಲ್ ಇದೆ ಅಂದರೆ ಕತ್ತಲೆ ಆಗಲ್ಲ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅಂದರೆ ನಾವು ಅವತನ ಸಾಯಲಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, ಸುಗಂಧ ದ್ರವ್ಯ ಹಚ್ಚಿಸಿಕೊಳ್ಳುವಷ್ಟರ ಮಟ್ಟಿಗೆ ಲಯವಾಗುವಂಥ ಶರೀರ ಆತನದಲ್ಲ. ನಾನಂತೀನಿ, ನನಗನ್ನಿಸ್ತದೆ ಆ ಬಾಡಿ ಸ್ಟಿಫ್ ಆಗೋದಕ್ಕಿಂತ ಮುಂಚೆ ಆಲ್ರೆಡಿ ಹೊಳ ಬಂದದ್ದು ನಾನು ಅದನ್ನು ಬರವರ್ತಿಸ್ಕೊಳ್ಳಿಕ್ಕೆ. ದೇವರವ್ರಿಗೆ ಸುಗಂಧ ದ್ರವ್ಯವನ್ನು ಹಚ್ಚಲಿಕ್ಕೆ ಎದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಗೊತ್ತಾ? ಒಂದನೇದಾಗಿ ಯಾಕಂದರೆ ಪುನರುತ್ಥಾನಕ್ಕೆ ನೀನು ಸತ್ತಕ್ಕೆ ಹಚ್ಚುವ ಎಣ್ಣೆ ಹಚ್ಚಲಿಕ್ಕೆ ಬರಲ್ಲ. ಯಾಕಂದ್ರೆ ಪುನರುತ್ಥಾನ ಅದು ಕೊಳೆಯೋದಕ್ಕೆ ನೀನು ಹಚ್ಚಬೇಕು. ಅವನು ಕೊಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಕೊಳಿಲಿಕ್ಕೆ ಸಾಧ್ಯವಿಲ್ಲದವನು ನಿನ್ನನ್ನು ಕೊಳಿಲಿಕ್ಕೆ ಬಿಡಲ್ಲ. ನಿನ್ನ ಶರೀರ ಅಂತ ನಾನು ಹೇಳ್ತಾ ಇಲ್ಲ, ಮಣ್ಣಿಗೆ ಸೇರೋದೆ. ಕೊಳಿಲಿಕ್ಕೆ ಸಾಧ್ಯವಿರದವನು ನೀನು ಬಡತನದಲ್ಲಿ ಕೊಳಿಲಿಕ್ಕೆ ನಿನ್ನನ್ನು ಬಿಡಲ್ಲ, ಅನಾರೋಗ್ಯದಲ್ಲಿ ಕೊಳಿಲಿಕ್ಕೆ ನಿನ್ನನ್ನು ಬಿಡಲ್ಲ. ನಿನ್ನ ಶರೀರವು ಅನಾವಶ್ಯಕರವಾದ ರೋಗದಲ್ಲಿ ಕೊಳಿಲಿಕ್ಕೆ ಅವನು ಅದಕ್ಕೆ ಬಿಡಲ್ಲ. ಯಾಕಂದ್ರೆ ಆತನೇ ಪುನರುತ್ಥಾನ. ಆತನು ನಿನ್ನನ್ನು ಮುಟ್ತಾನೆ, ನಿನ್ನನ್ನು ಎಬ್ಬಿಸ್ತಾನೆ. ನಿನಗೆ ಅರ್ಥ ಆಗ್ತಾ, ಈ ಪುನರುತ್ಥಾನದ ಸಂದೇಶ ನಿನಗೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಆ ಪರಿಮಳ ದ್ರವ್ಯ ಸತ್ತವ್ರನ್ನ ಹುಡ್ಕೊಂಡು ಹೋಗ್ಬೇಕೀಗ. ಯಾಕೆಂದರೆ ನನ್ನ ಯೇಸುವಿಗೆ ಆ ಪರಿಮಳ ದ್ರವ್ಯದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತನ ಜೀವಂತ ಇರುವಾಗಲೇ ಮರಿಯಳು ಒಂದು ಸಾರಿ ತೊಗೊಂಡು ಬಂದು ಪರಿಮಳದ ಎಣ್ಣೆಯನ್ನು ಆತನ ಪಾದಗಳಿಗೆ ಸುರಿದ್ಲು ಜೀವಂತವಿರುವಾಗಲೇ. ಯಾಕಂದರೆ ಅವಳಿಗೆ ಪ್ರಕಟಣೆ ಇತ್ತು, ಈತನಿಗೆ ಸಾವೆಂಬುದು ಇಲ್ಲ. ಇವನು ಸತ್ರು ಸಹ ಪುನರುತ್ಥಾನ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಲವು ಕ್ಷಣ ಮಾತ್ರ ಆಗಿರ್ತದೆ. ಅವಳಿಗೆ ಅವಾಗಲೇ ಪ್ರಕಟಣೆ ಸಿಕ್ಬಿಟ್ಟಿತ್ತು. ಈ ಹೆಣ್ಮಕ್ಳಿಗೆ ಈಗ ಇನ್ನೂ ಸಿಗ್ತಾ ಇಲ್ಲ ಆ ಪ್ರಕಟಣೆ. ಅದಕ್ಕೆ ಅವಳು ತಂದು ಎಣ್ಣೆನ ಅವನ ಮೇಲೆ ಸುರಿದ್ಲು. ಯೂದ ಕೋಪಗೊಂಡ, ಅಯ್ಯೋ ಬಡವರಿಗೆ ದಾನ ಮಾಡ್ಬೋದಿತ್ತಲ್ಲ, ಇದನ್ನು ಮಾರಿ. ಯೇಸ್ವಾಮಿ ಹೇಳ್ತಾ ಇದ್ದಾನೆ, ಇದನ್ನು ಅವಳು ನನ್ನ ಕ್ಷಮೆ ಹೂಣಲ್ಪಡುವಿಕೆ ದಿನಕ್ಕೋಸ್ಕರ ಮಾಡ್ತಾ ಇದ್ದಾಳೆ. ಆವಾಗಲೇ ಮಾಡಿ ಮುಗಿಸ್ಬಿಟ್ಟದ್ದು. ಅಯ್ಯ, ತಾಪತ್ರಯ ಬಂದ ನಂತರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಗೋಳಾಡೋದಲ್ಲ. ಈ ಲಾಕ್ಡೌನಲ್ಲಿ
ತುಂಬ ಗಂಟೆಗಳು ದೇವರ ಸನ್ನಿಧಿಯಲ್ಲಿ ಆ ಪರಿಮಳವನ್ನು ಯೇಸುವಿನ ಪಾದಗಳಿಗೆ ಸುರಿಯುವಂಥ 21 ದಿನಗಳಿವು. ಸುರಿತಾ ಇರು, ಆರಾಧನೆಯನ್ನು ಸುರಿತಾ ಇರು, ಪ್ರಾರ್ಥನೆಯನ್ನು ಸುರಿತಾ ಇರು. ಯಾಕಂದರೆ ದೇವರು ನಿನ್ನನ್ನು ಆಶೀರ್ವದಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ಬಲವಾದ ರೀತಿಯಲ್ಲಿ ನಿನ್ನ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರ ಜೊತೆಯಲ್ಲಿ ಹಿಂದೆ ಹೋಗಿ ಸಮಾಧಿಯನ್ನು ಆತನ ದೇಹದವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯನ ಸುಗಂಧ ಸಿದ್ಧ ಮಾಡಿಕೊಂಡು ಬಂದರು. ಆದರೆ ಆತನ ಹಚ್ಚಲಿಕ್ಕೆ ಚಾನ್ಸೇ ಕೊಡಲಿಲ್ಲ. ಯಾಕಂದರೆ ಆತನು ಸತ್ತವರಲ್ಲಿ ಇರುವ ಆತನು ಅಲ್ವೇ ಅಲ್ಲ. ಮಧ್ಯಾಹ್ನ 3 ಗಂಟೆ ನಂತರ ರವಿವಾರ ಸಬ್ಬತ್ ಕಾಲ, ಸಬ್ಬತ್ ದಿನ, ಅದರ ನಂತರದ ವಾರದ ಮೊದಲನೇ ದಿನದ ಬೆಳಗ್ಗಿನ ಜಾವದಕ್ಕಿಂತ ಮುಂಚೆ ಆತನು ನರಕವನ್ನು ಖಾಲಿ ಮಾಡಿ ಪರಲೋಕಕ್ಕೇರಿ ಹೋಗಿ ಪರಲೋಕದಲ್ಲಿ ಆ ಮಿಲಿಯಾನುಗಟ್ಟಲೆ ಆತ್ಮಗಳನ್ನು ಬಿಡಿಸಿಕೊಂಡು ಬಂದಂಥ ಚಾಂಪಿಯನ್ ಯೂದ ಕುಲದ ಸಿಂಹವಾಗಿ ಅವರನ್ನು ಜಯಿಸಿಕೊಂಡು ನಡೆಸಿಕೊಂಡು ಬಂದು ಅಲ್ಲಿ ವಿಜೃಂಭಣೆಯೊಂದಿಗೆ ತಂದೆ ಜೊತೆಗೆ ಚೆನ್ನಾಗಿ ಅದನ್ನು ಸೆಲೆಬ್ರೇಟ್ ಮಾಡಿ ಮತ್ತೆ ತಿರುಗಿ ದೇಹ ಕೊಳೆಯೋ ಮಾತಲ್ಲ, ಅದು ಟಫ್ ಆಗೋದ್ರೊಳಗಡೆ ತಿರುಗಿ ಬಂದು ಆ ಶರೀರವನ್ನು ಪುನರುಜ್ಜೀವನಗೊಳಿಸಲಿಲ್ಲ. ನಾನು ಶುಕ್ರವಾರ ಬೋಧಿಸಿದಂತೆ ಅದನ್ನು ಸಂಪೂರ್ಣವಾಗಿ ಮಾರ್ಪಡಿಸಿದ, ಕೊಳಿಲಿಕ್ಕೆ ಬಿಡೋದನೇ ಇಲ್ಲ, ಸಂಪೂರ್ಣವಾಗಿ ಮಾರ್ಪಡಿಸಿದ ಹೊಸ ಶರೀರ. ಅದಕ್ಕೆ ಸತ್ಯ ಎದ್ದು ಬಂದ ನಂತರನೂ ತೋಮನಿಗೆ ಕೈಯನ್ನು ತೋರಿಸಿ ಹೇಳ್ತಾ ಇದ್ದಾನೆ, ಬಂದು ಮುಟ್ಟಿ ನೋಡು, ನಂಬದೇ ಇರುವನಾಗಿರಬೇಡ, ಮುಟ್ಟಿ ನೋಡಿ ನಂಬುವನಾಗಿರೋಂಥ ನನ್ನ ಗಾಯಗಳನ್ನು ನೋಡಂದರೆ ಸತ್ತೊಳಗಿಂದ ಎದ್ದು ಬಂದ ನಂತರನೂ ಆತನ ಗಾಯ ಇತ್ತು, ಆದರೆ ನೋವಿಲ್ಲ. ಗಾಯದ ಗುರುತಿತ್ತು, ಗಾಯದ ಪ್ರಭಾವವಿಲ್ಲ, ನೋವಿಲ್ಲ. ಯಾಕಂದರೆ ಒಂದು ವೇಳೆ ಆತನ ಶರೀರ ಕೊಳ್ತಿದ್ರೆ ಗಾಯ ಎಲ್ಲಿರ್ತಿತ್ತು? ಬರೀ ಅಸ್ಥಿ ಪಂಜರ ಇರಬೇಕಿತ್ತು? ಇಲ್ಲ. ಅಂದರೆ ಎಲ್ಲ ಐತೆ. ಯಾಕಂದರೆ ಅವನೇ ಪುನರುತ್ಥಾನ. ಗಾಯದ ಗುರುತೈತೆ, ಕಿರೀಟದ ಗುರುತೈತೆ, ಆದರೆ ಮಹಿಮೆ ಎಷ್ಟು ತುಂಬಿಕೊಂಡಿದೆ ಅಂದರೆ ಆ ಗಾಯವೂ ಸಹ ಅವನಿಗೆ ಸುಂದರವಾಗಿಯೇ ಕಾಣ್ತಾ ಇದೆ ಪುನರುತ್ಥಾನ ಹೊಂದಿದ ನಂತರ. ಯಾಕಂದರೆ 1000ರಲ್ಲಿ 10,000ರಲ್ಲಿ ಸುಂದರನು ಶಾರೋರಿನ ಗುಲಾಬಿ ಎಂಬುದಾಗಿ ಆತನನ್ನು ವರ್ಣಿಸಲಾಗಿದೆ. ಅವನಿಗೆ ಗಾಯವೂ ಸಹ ಸುಂದರವಾಗಿ ಮಾರ್ಪಡ್ತದೆ. ನಾನು ಹೇಳ್ತೀನಿ, ನಿನ್ನ ಜೀವಿತದ ಒಂದೊಂದು ಸಂಗತಿಗಳನ್ನು ಆತನು ಪುನರುಜ್ಜೀವನಗೊಳಿಸ್ತಾ ಇದ್ದಾನೆ, ಪುನರುತ್ಥಾನಗೊಳಿಸ್ತಾ ಇದ್ದಾನೆ. ಸಂತೋಷವಾಗಿರು, ಉಲ್ಲಾಸ ಪಡು, ಯಾಕಂದರೆ ಆತ ನಿನ್ನನ್ನು ಕಟ್ತಾ ಇದ್ದಾನೆ. ಆದರೆ ಇನ್ನೊಂದು ಎರಡು ವಿಷಯ ಹೇಳ್ಕೊಂಡು ಮುಗಿಸ್ತೀನಿ. ಆಲ್ಮೋಸ್ಟ್ ನಾವು ಮುಗಿಸ್ಲಿಕ್ಕೆ ಬರ್ತಾ ಇದ್ದೀನಿ. ನಿಮಗೆ ಆಶೀರ್ವಾದ ಆಗ್ತಾ ಇದೆ ಅಂದ್ಕೊಳ್ತೀನಿ. ಪ್ರತಿದಿನ ದೇವ್ರ ವಾಕ್ಯ ಓದಿ, ಪ್ರತಿದಿನ ಪ್ರಾರ್ಥಿಸಿ. ಅದರ ಕರ್ತನು ನಿಮ್ಮನ್ನು ಸಾಕಿ ಸಲುಹುವನಾಗಿದ್ದಾನೆ. ಶುಕ್ರವಾರದ ದಿನ ಕೀರ್ತನೆ 37 ಅಂದ್ಕೊಳ್ತೀನಿ. ನಾನು ನಿಮಗೆ ವಾಕ್ಯವನ್ನು ಓದಿದೆ. ಯೆಹೋವನ ದೃಷ್ಟಿಯು ನೀತಿವಂತನ ಮೇಲೆ, ಆತನು ಬರಗಾಲದಲ್ಲಿಯೂ ಸಮೃದ್ಧಿಗೊಳಿಸಿ ಬಳಸ್ತಾನೆ. ಈ ಬರಗಾಲದಲ್ಲಿ ದೇವರನ್ನು ಕಾಯಲಿಕ್ಕಿದ್ದಾನೆ. ಈ ಲಾಕ್ಡೌನ್ ಅನ್ನುವಂಥ ಬರಗಾಲದಲ್ಲಿ ನಿನ್ನ ಎಬ್ಬಿಸ್ಲಿಕ್ಕಿದ್ದಾನೆ. ಭಯಪಡಲಿಕ್ಕೆ ಹೋಗಬೇಡ, ಪ್ರಾರ್ಥನೆಯಲ್ಲಿರು, ಆತನನ್ನು ಹುಡುಕು, ಆತನನ್ನು ಆಶೀರ್ವದಿಸಿ ಕಟ್ಟಲಿಕ್ಕಿದ್ದಾನೆ. ಈ ಪುನರುತ್ಥಾನದ ದಿನ, ಈ ಈಸ್ಟರ್ ಸಂಡೇ ಬಹಳ ವ್ಯತಿರಿಕ್ತವಾದ ದಿನ ಆಗಿರ್ತದೆ ನಿನಗೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 62ರಿಂದ 64. ಮತ್ತಾಯ 27 62ರಿಂದ 64. ಮರುದಿನ ಅಂದರೆ ಸೈರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ಸಮಾಧಾನ ಇಲ್ಲ ಅವರಿಗೆ, ಕ್ರೂಜಿಗೆ ಹಾಕಿದ್ದಾರೆ, ಸಮಾಧಿ ಮಾಡಿದ್ದಾರೆ, ಸಮಾಧಾನ ಇಲ್ಲ. ಈ ಸ್ತ್ರೀಯರು ಎಣ್ಣೆ ತೊಗೊಂಡು ಬಂದು ಆತನಿಗೆ ಹಚ್ಚಲಿಕ್ಕೆ ಬಂದಾಗ ದೇವದೂತರು ಏನು ಹೇಳಿದ್ರು ಗೊತ್ತಾ? ಸತ್ತವರಲ್ಲಿ ನೀವು ಜೀವಿತರನ್ನು ಹುಡುಕುವುದು ಹೇಗೆ? ಆತನು ಜೀವಿತನಾಗಿ ಎದ್ದು ಹೋಗಿದ್ದಾನೆ ಅಂತ ಹೇಳಿ ಅಲ್ಲೇನೆ ಹೇಳ್ತಾ ಇದ್ದಾರೆ. ಆ ವಚನ ನಿಮ್ಗೆ ಓದ್ತೀನಿ ನೋಡಿ. ಲೂಕ 24:5-6. ಲೂಕ 24:5-6 ನೋಡಿ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅಂದರೆ ದೇವದೂತರು ಅವರಿಗೆ, ಸತ್ತೊಳಗೆ ಬದುಕಿರುವವರನ್ನು ಹುಡುಕಿರುವುದೇನು? ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದ ರೀತಿಯೇ ಎದ್ದಿದ್ದಾನೆ ಎಂಬುದಾಗಿ ಅವರು ಹೇಳಿದ್ರಂತೆ. 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದ ರೀತಿಯಲ್ಲಿಯೇ
ಅವನು ಎದ್ದು ಬಂದಿದ್ದಾನೆ ಅಂತ ಹೇಳಿದ್ರಂತೆ. ನಿಮಗೆ ಅಂದರೆ ಇನ್ನೊಂದು ಮಾತಲ್ಲಿ ನಿಮಗೆ ಹೇಳಿದ್ನಲ್ಲ, ನೆನಪಿಲ್ವಾ? ಸತ್ತೊಳಗಿಂದ 3ನೇ ದಿನ ನಾನು ಎದ್ದು ಬರ್ತೀನಂತ ಹೇಳಿದ್ನಲ್ಲ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇವ್ರು ನೆನಪು ಹಾರಿದ್ರು, ಏನು ಹೇಳಿದ್ದನ್ನು ನಂಬಲಿಲ್ವೋ ಗೊತ್ತಿಲ್ಲ. ಸತ್ತ ಲಾಜರನ್ನ ಸತ್ತೊಳಗಿಂದ ಎಬ್ಸಿದ್ದಾನೆ. ಇನ್ನು ಎಂಥ ಪುರಾವೆ ಕೊಡಬೇಕು ಅವನು, ನಾನು ಹೇಳಿದ್ದು ಹಾಗೆ ಆಗುತ್ತೆ ಅಂತ ತೋರಿಸ್ಲಿಕ್ಕೆ? ನೆನೆಸದಂಥ ಮಹತ್ ಕಾರ್ಯಗಳನ್ನು ನಿನಗೆ ಮಾಡಿದಾನ ಅವನು. ಇನ್ನು ಏನು ಪ್ರೂವ್ ಮಾಡ್ಬೇಕು ನಿನಗೆ? ನಾನು ಹೇಳಿದ್ದು ಹಾಗೆ ಆಗ್ತದೆ. ನಿನ್ನ ಜೀವನದಲ್ಲಿ ಆತನು ಹೇಳಿದಂಥ ಒಂದೊಂದು ವಾಗ್ದಾನ ಆತ ನಿನಗೋಸ್ಕರ ನೆರವೇರಿಸ್ತಾನೆ. ನೆರವೇರಿಸ್ತಾನೆ ಆತ, ಖಂಡಿತವಾಗಿ ನೆರವೇರಿಸ್ತಾನೆ. ನೋಡ್ತಾ ಇರೋ ನೀನು. ಯಾಕೆ? ನಮಗೆ ಕಳೆದ ವರ್ಷ ಈ ವರ್ಷದಲ್ಲಿ ಬಂದಿರುವಂಥ ವಾಗ್ದಾನ ನೆನಪಿರಲಿ. ಈಗೋ ನಾನೇ ನಿನ್ನೊಂದಿಗಿದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಸುರಕ್ಷಿತವಾಗಿ ತಿರುಗಿ ಬರಮಾಡುವೆನು. ನಾನು ನಿನಗೆ ನುಡಿದದ್ದನ್ನೆಲ್ಲ ನೆರವೇರಿಸುವ ತನಕ ನಾನು ನಿನ್ನನ್ನು ಬಿಡುವುದೇ ಇಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಇವ್ರು ನೋಡಿ, ಇವ್ರಿಗೆ ಆತನು ಮಾಡಿದ ವಾಗ್ದಾನದ ನೆನಪಿದೆಯೋ ಅಥವಾ ಅದ್ರ ಮೇಲೆ ನಂಬಿಕೆ ಇಲ್ವೋ ಗೊತ್ತಿಲ್ಲ. ಶಿಷ್ಯರಿಗೆ ನೆನಪಿಲ್ಲ, ಶಿಷ್ಯರಿಗೆ ನಂಬಿಕೆ ಇಲ್ಲ, ಸ್ತ್ರೀಯರಿಗೆ ನಂಬಿಕೆ ಇಲ್ಲ, ನೆನಪಿಲ್ಲ, ಜನರಿಗೆ ನೆನಪಿಲ್ಲ. ಕ್ರೂಜೆಗೆ ಹಾಕಿದವ್ರಿಗೆ ಮಾತ್ರ ಖಂಡಿತ ನೆನಪಿದೆ. ಅವ್ರು ಹೋಗಿ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಈ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಅವನು ಹೇಳಿದ ಪ್ರತಿಯೊಂದು ಮಾತು ಅವ್ರಿಗೆ ಭಯ. ಯಾಕಂದರೆ ಇವನು ಹೇಳಿದ ನನ್ನ ಮೇಲೆ ಏನೂ ಆಗುತ್ತೆ ಅಂತ ನೆನಪು. ನಿನ್ನ ವಾಗ್ದಾನಗಳನ್ನು, ನಿನ್ನ ಪ್ರವಾದನೆಗಳನ್ನು, ದೇವರು ನಿನ್ನ ಬಗ್ಗೆ ಬರೆದಿರೋದನ್ನು ನೋಡಿ ಸೈತಾನನಿಗೆ ಭಯ. ನಿನ್ನನ್ನು ಸೀಲ್ ಮಾಡಲಿಕ್ಕೆ ನೋಡ್ತಾವನೆ. ಇವನು ಕ್ರಿಸ್ತನ ಸಮಾಧಿ ಸೀಲ್ ಮಾಡ್ದಂಗೆ ನಿನ್ನ ವಾಗ್ದಾನಗಳನ್ನು ಸೀಲ್ ಮಾಡ್ಲಿಕ್ಕೆ ನೋಡ್ತಾನೆ. ಕ್ರಿಸ್ತನನ್ನು ಸೀಲ್ ಮಾಡೋದು ಅಂದರೆ ಅವನು ಮಾಡಿದಂಥ ನಾನು ಬರ್ತೀನಿ ಅಂತ ಹೇಳಿರುವಂಥ ವಾಗ್ದಾನವನ್ನು ಸೀಲ್ ಮಾಡಲಿಕ್ಕೆ ನೋಡೋದು. ಅದನ್ನೇ ಸೀಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಆಗಬೇಕು. ಅಪ್ಪ, ಎಂಥ ವಿಚಿತ್ರ ನೋಡಿ. ಯಾಕಂದ್ರೆ ಅವ್ರು ಏನು ಹೇಳಿದ್ರು ಅಂದರೆ, ಆತನ ಶಿಷ್ಯರು ಬಂದು ಅವನ ಶರೀರವನ್ನು ಕಳುವು ಮಾಡಿಕೊಂಡು ಹೋಗಿ ಸತ್ತೊಳಗಿಂದ ಎದ್ದಿದ್ದಾನಂತ ಸುಮ್ಮನೆ ರಂಬಾಟ ಮಾಡಿಬಿಟ್ರೆ ನಂತರ ಕೊನೆಯದು ಮೊದಲಿಗಿಂತ ಡೇಂಜರ್ ಆಗಿಬಿಡ್ತದೆ ನಮಗೆ. ಅದಕ್ಕೆ ಅದನ್ನು ಯಾರು ಕಳುವು ಮಾಡಲಾರ್ದಂಗೆ ಅದನ್ನು ಸೀಲ್ ಮಾಡಂತ ಹೇಳ್ತಾನೆ. ಆಯ್ತು, ಅವನು ಹೋಗಿ ಸೀಲ್ ಮಾಡ್ದ. ಅಯ್ಯ, ಸೀಲ್ ಮಾಡಿದ್ರಿ, ಕಳುವು ಮಾಡೋರು ಬಂದು ಅದನ್ನು ಕಳುವು ಮಾಡದಂತೆ ಸೀಲ್ ಮಾಡಲಿಕ್ಕೆ ನೀವು ಸಾಧ್ಯ. ಆದರೆ ಒಳಗಿದ್ದವನೇ ಎದ್ದು ಬರೋದಾಗಿದ್ದರೆ ಅವನನ್ನು ಹೆಂಗೆ ಸೀಲ್ ಮಾಡೋದು? ಏನು ಹೇಳಿದಾನೆ ನನ್ನ ತಂದೆ ಆ ದೇವರು? ನಾನೇ ನಿನ್ನೊಂದಿಗಿದ್ದು. ಸೈತಾನ್ ನಿನ್ನನ್ನು ಅವನಿಂದ ದೂರ ಮಾಡಲಿಕ್ಕೆ ತುಂಬ ಹಣಗಲ್ಲ ಪಡಬಹುದು. ಆದರೆ ಕರ್ತನು ತಾನೇ ನಾನು ಇವನನ್ನು ಸೆಳೆದುಕೊಳ್ತೀನಿ ಅಂತ ಹೇಳೋದಾಗಿದ್ದರೆ ಹೆಂಗೆ ಅವನನ್ನು ನಿಲ್ಲಿಸಲಿಕ್ಕೆ ಸಾಧ್ಯ? ನನ್ನ ಕರ್ತನಾದ ಯೆಹೋವನು ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಆಶೀರ್ವದಿಸಿ ತಿರುಗಿ ಸುರಕ್ಷಿತವಾಗಿ ಬರಮಾಡುವೆನು. ನಾನು ನಿನಗೆ ನುಡಿದದ್ದನ್ನೆಲ್ಲ ನೆರವೇರಿಸುವ ತನಕ ಬಿಡುವುದೇ ಇಲ್ಲ ಎಂಬುದಾಗಿ ಕರ್ತನು ಕಳೆದ ವರ್ಷ ನಮ್ಮೊಂದಿಗೆ ನುಡಿದಿದ್ದಾನೆ. ಈ ವರ್ಷ ನಮಗೆ ವಾಗ್ದಾನವಾಗಿ ನುಡಿದಿದ್ದಾನೆ. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ಆದಿಕಾಂಡದಿಂದ ಮಾತಾಡಿದ್ದಾನೆ. ನೆನಪಿರಲಿ ಸಹೋದರಿಯರೇ, ನೆನಪಿರಲಿ ಸಭೆಯೇ, ಕಳುವು ಬಾರ್ದೆಂಬುದಾಗಿ ಸೀಲ್ ಮಾಡಿದ್ರೆ ಹೊರತು ಒಳಗಿದ್ದವನು ಹೊರಗಡೆ ಬರೋದನ್ನು ಹೆಂಗೆ ಸೀಲ್ ಮಾಡಲಿ ಸಾಧ್ಯ? ಅದಕ್ಕೆ ಶುಕ್ರವಾರ ನಾನು ಹೇಳಿದಂಥ ವಾಕ್ಯ ನೋಡಿ, ದೇವದೂತರು ಬಂದು ಆ ಕಲ್ಲನ್ನು ಉರುಳಿಸಿ ಅದ್ರ ಮೇಲೆ ಕೂತ್ಕೊಂಡ, ಇನ್ಯಾವುದಾದ್ರೂ ಸೀಲ್ ಉಳಿದಿದೆಯಾ ಬಡಿಲಿಕ್ಕೆ? ಇನ್ನು ಏನಾದರೂ ಸೀಲ್ ಇದೆ ಹಾಕಲಿಕ್ಕೆ, ಯಾರು ಬಂದು ಹಾಕ್ತೀರ ಬನ್ನಿ ನೋಡು ಅನ್ನೋ ರೀತಿಯಲ್ಲಿ ಉರುಳಿಸಿ ಆ ಕಲ್ಲಿನ ಮೇಲೆ ಕೂತ್ಕೊಂಡಂತೆ. ಯಾರು ಬಂದು ತಿರುಗಿ ಉರುಳಿಸಿ ಸೀಲ್ ಮಾಡ್ತೀರಾ ನೋಡೋಣ ಅಂತ ಕದ್ದುಕೊಂಡು ಹೋಗೋದಲ್ಲ, ನಾನೇ ಎದ್ದು ಬರ್ತೀನಂತ ಎದ್ದು ಬಂದ. ನೆನಪಿರಲಿ ಸಹೋದರ ಸಹೋದರಿ, ಇಷ್ಟು ದಿನ ನೆನಪಿರಲಿ ಸಹೋದರ ಸಹೋದರಿ, ಈ ಪುನರುತ್ಥಾನದ ದಿನ ನಾನು ನಿಮ್ಗೆ ಜ್ಞಾಪಕ ಮಾಡಿಕೊಡ್ತಾ ಇದ್ದೀನಿ. ಮುಗಿಸ್ತಾ ಇರುವ ಹಾಗೆ, ನೀನು ಸೇವಿಸುವ ದೇವರು ಮಿತಿ ಇಲ್ಲದ ದೇವರು. ಆದ ಕಾರಣ ನಿನ್ನ ಮಿತಿಯಲ್ಲಿರ್ಲಿಕ್ಕೆ ಹೋಗಬೇಡ. ಮಿತಿ ಮೀರಿದ್ದನ್ನು ಕರ್ತನಿಂದ ಅಪೇಕ್ಷಿಸಿ ಪಡೆದುಕೊಳ್ಳೋದಕ್ಕೆ ಸಿದ್ಧನಾಗಿ ಮನವನ್ನು ಸಿದ್ಧಪಡಿಸಿಕೊ. ನೆನಪಿರಲಿ, ಈ ಸಂಗತಿಗಳನ್ನು ಮರೆತು ಬಿಡ್ಲಿಕ್ಕೆ ಹೋಗಬೇಡ. ಏನಂದರೆ ಆತನೇ ಪುನರುತ್ಥಾನ ಆಗಿದ್ದಾನೆ. ಸಾವು ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದಾಮನಿಂದ ಬಂದಂಥ ಸಾವು ನಿನ್ನನ್ನು ಹಿಡಿದುಕೊಂಡಿರೋದಾಗಿದ್ದರೆ ಅದಕ್ಕೇ ಇಷ್ಟು ಬಲ ಇರಬೇಕಂದ್ರೆ ಅದನ್ನು ಮುರಿದು ನಾಶ ಮಾಡಿ ತೊಳೆದು ಹಾಕಿದ, ಆ ಮರಣವನ್ನೇ ಮುರಿದು ನಾಶ ಮಾಡಿ ತೊಳೆದು ಹಾಕಿದಂಥ ಯೇಸುವಿಗೆ ನಿನ್ನನ್ನು ಪುನರುತ್ಥಾನಗೊಳಿಸ್ಲಿಕ್ಕೆ ಎಷ್ಟು ಬಲ ಇರಬಾರ್ದು. ಅದಕ್ಕೋಸ್ಕರ ಸೈತಾನು ನಿನ್ನನ್ನು ನಾಶ ಮಾಡ್ತೀನಿ ಎಂಬುದಾಗಿ ಆ ಮರಣದ ಮಾತನ್ನು ಮಾತಾಡ್ತಾ ಇದ್ದಾನಲ್ಲ, ಅದನ್ನು ನಂಬಲಿಕ್ಕೆ ಹೋಗಬೇಡ. ಆದರೆ ಕ್ರಿಸ್ತನು ಹೇಳ್ತಾ ಇದ್ದಾನಲ್ಲ, ನಾನು ನಿನ್ನೊಂದಿಗಿದ್ದು ಎಬ್ಬಿಸ್ತೀನಂತ ಆ ಪುನರುತ್ಥಾನದ ಬಲದಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟುಕೋ. ನಿನ್ನಲ್ಲಿರುವುದು ಆದಾಮನ ಮರಣದ ಬಲ ಅಲ್ಲ, ನಿನ್ನಲ್ಲಿರುವುದು ಕ್ರಿಸ್ತನ ಪುನರುತ್ಥಾನದ ಬಲ.
ಇವತ್ತು ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟಿದ್ದೀರೋ ನಿಮ್ಮಲ್ಲಿರುವುದು ಆದಾಮನಿಂದ ಬಂದಂಥ ಮರಣದ ಬಲವಲ್ಲ, ನಿಮ್ಮಲ್ಲಿರುವುದು ಕ್ರಿಸ್ತ ಯೇಸುವಿನೊಂದಿಗೆ ಬಂದಂಥ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಪುನರುತ್ಥಾನದ ಬಲ ನಿನ್ನಲ್ಲಿದೆ. ಪುನರುತ್ಥಾನವಾದಂಥ ಯೇಸು ಸ್ವಾಮಿ ಮರಣ ಹೊಂದಿದ್ದ ಲಾಜರನ ಮರಣವನ್ನು ಯಾವ ರೀತಿಯಾಗಿ ಸೋಲಿಸಿ ತೆಗೆದು ಹಾಕ್ಬಿಟ್ನೋ ಅದೇ ರೀತಿ ನಿನ್ನೊಳಗಡೆ ಇರುವಂಥ ಕ್ರಿಸ್ತ ಯೇಸು ನಿನ್ನಲ್ಲಿ ಆದಾಮನಿಂದ ಬಂದಂಥ ಮರಣದ ಶಾಪಗಳನ್ನು ಮುರಿದು ಹಾಕಿ ಪುನರುತ್ಥಾನವನ್ನು ನಿನ್ನಲ್ಲಿ ತರ್ತಾ ಇದ್ದಾನೆ. ಕೊನೆಯದಾಗಿ ಸತ್ತವರಲ್ಲಿ ಜೀವಿತರನ್ನು ಹುಡುಕಬೇಡಿ. ಅದಕ್ಕೆ ಸ್ವಾಮಿ ಹೇಳಿದ, ಸತ್ತವರು ಹುಡ್ಕೊಳ್ತಾರೆ, ನೀನು ಬಂದ ಹಿಂಬಾಲಿಸು, ನೀನು ಮೊದಲು ಅವನನ್ನು ಹಿಂಬಾಲಿಸು. ಸತ್ತವರಲ್ಲಿ ಜೀವಿತರನ್ನು ಹುಡುಕಬೇಡಿ, ಯಾಕಂದರೆ ಅವನು ಸತ್ತ ನಿಜ, ಸತ್ತವರಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಇರಲಿಕ್ಕೆ ಆಗಲ್ಲ. ಕೆಲವೇ ದಿನಗಳು, 3 ದಿನಗಳಲ್ಲಿ, 3 ದಿನ ಅಂತ ಹೇಳಿದ್ರೆ ಒಂದೂವರೆ ಮಾರನೇ ದಿನ, ಮೂರನೇ ದಿನ, 1 ರಾತ್ರಿ, 2 ರಾತ್ರಿ, 1 ಹಗಲು, 1.5 ಹಗಲು ಎದ್ದು ಬಂದು ಅವರಿಗೆ ಎಷ್ಟು ಚಂದ ದೇವರು ತನ್ನ ಜ್ಞಾನದಲ್ಲಿ ಹಂಗೆ ದಿನಗಳನ್ನು ನಿರ್ಧರಿಸಿದ ನೋಡ್ರಿ. ಸಬ್ಬತ್ ದಿನದ ಹಿಂದಿನ ದಿನ ಆತನು ವಧೆ ಆಗಬೇಕು. ಅಂದರೆ ಸಬ್ಬತ್ ದಿನ ಯಾರಿಗೂ ಸಮಾಧಿಗೆ ಹೋಗಲಿಕ್ಕೆ ಚಾನ್ಸೇ ಇರಬಾರ್ದು. ಯಾಕೆ? ಅವನಿಗೆ ಸುಗಂಧ ದ್ರವ್ಯ ಹಚ್ಚಲಿಕ್ಕೆ ಆಗಬಾರ್ದು ಯಾರಿಗೂ. ಯಾಕೆ? ಸುಗಂಧ ದ್ರವ್ಯ ಹಚ್ಚಿದರೆ ಅವನು ಸತ್ತ ಅಂತ ಪ್ರೂವ್ ಮಾಡ್ದಂಗೆ. ಅವನು ಸತ್ತಿಲ್ಲ, ಸುಗಂಧ ದ್ರವ್ಯ ಜೀವಿತರಿಗೆ ಹಚ್ಚೋದಿಲ್ಲ. ಅದಕ್ಕೆ ಮಾರನೇ ದಿನ ರಜಾ ಇಟ್ಟ, ಯಾರು ಹೊರಗಡೆ ಲಾಕ್ಡೌನ್, ಸಬ್ಬತ್ ದಿನದ ಲಾಕ್ಡೌನ್. ಅದನ್ನು ಮುಗಿಸ್ಕೊಂಡು ಬರೋದ್ರೊಳಗೆ ಎದ್ದು ಕುತ್ಕೊಂಡ್ಬಿಟ್ಟವನು. ಎಲ್ಲಿ ಹಚ್ತೀಯಮ್ಮ? ಸತ್ತವ್ರು ಹಚ್ಬೋದು, ನಾನು ಜೀವಂತವಾಗಿದ್ದೀನಿ, ಎಲ್ಲ ಹಚ್ಚೋದು ನೀನು? ಸಾಧ್ಯನೇ ಇಲ್ಲ. ಅದಕ್ಕೆ ದೇವರ ಜ್ಞಾನವನ್ನು ಪ್ರಶ್ನಿಸಲೇಬಾರ್ದು. ವಿಪರೀತವಾದ ಜ್ಞಾನ, ಮಿತಿ ಇಲ್ಲದ ಜ್ಞಾನ ನಿನ್ನ ಜೀವಿತವನ್ನು ಚದುರಂಗದ ಹಾಗೆ ಅದನ್ನು ನಡೆಸ್ತಾನೆ, ಕಟ್ತಾನೆ, ಕೈ ಹಿಡಿದು ನಡೆಸ್ತಾನೆ. ಭಯಪಡ್ಲಿಕ್ಕೆ ಹೋಗಬೇಡ. ಕೊನೆಯದಾಗಿ ನಿನ್ನ ವಾಗ್ದಾನಗಳನ್ನು ನೆನಪು ಮಾಡ್ಕೋ. ಸೈತಾನನ ಅದನ್ನು ನೆನಪು ಮಾಡಿಕೊಂಡು ನಿನ್ನನ್ನು ಮುದ್ರೆ ಹಾಕಿ ಇವನನ್ನು ಹೊರಗಡೆ ಬಿಡಬೇಡ್ರಿ, ಇವನು ಚರ್ಚ್ ಹೋಗ್ಲಂತ ಕಡೆಯಿರಿ, ಇವನು ಯೂಟ್ಯೂಬ್ ನೋಡ್ದಂಗೆ ತಡೆಯಿರಿ, ತಪ್ಪನ್ನು ನೋಡುವಂತೆ ಪ್ರೇರೇಪಿಸಿರಂಥ ದೆವ್ವಗಳನ್ನು ಬಿಡ್ತಾ ಇದ್ದಾನೆ. ಯಾಕೆ? ನಿನಗೆ ಏನಾದರೂ ಆತನ ಸತ್ತೊಳಗಿಂದ ಎದ್ದು ಬರ್ತೀನಿ ಅಂತ ವಾಗ್ದಾನ ಮಾಡಿದ್ದು ನೆನಪಾಗ್ಬಿಟ್ರೆ ಅವನಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟು ನಿನ್ನ ಮಾತುಕಾರವನ್ನು ಗಳಿಸ್ಕೊಂಡ್ಬಿಡ್ತೀಯ ಅಂತ ಅವನಿಗೆ ಭಯ. ಅಯ್ಯ, ಅವನು ನಿನ್ನನ್ನು ಎಷ್ಟೇ ಸೀಲ್ ಮಾಡಿದ್ರು ನಿನ್ನನ್ನು ಬಿಡೋದೇ ಇಲ್ಲ ಅಂತ ಹೇಳಿರುವಂಥ ಕರ್ತನನ್ನು ಹೇಗೆ ಸೀಲ್ ಮಾಡ್ಲಿಕ್ಕೆ ಸಾಧ್ಯ? ಈ ವರ್ಷದಲ್ಲಿ ನಿನ್ನನ್ನು ಹಿಡಿತಾನೆ. ಈ ವರ್ಷದಲ್ಲಿ ಎಷ್ಟು ಓಡ್ತೀಯೋ ಓಡ್, ನೀನು ಎಷ್ಟು ಓಡ್ತೀಯೋ ಓಡ್ಕೊಂಡ್ಬಿಡು. ಈ ವರ್ಷ ನನ್ನ ಕರ್ತ ನಿನ್ನನ್ನು ಹಿಡಿತಾನೆ. ಆತನು ವಾಗ್ದಾನ ಮಾಡಿದ್ದಾನೆ, ನಿನ್ನನ್ನು ತಾಕ್ತಾನೆ, ನಿನ್ನನ್ನು ತಿರುಗಿ ತಂದೆ ತರ್ತಾನೆ, ನಿನ್ನನ್ನು ಬದಲಾಯಿಸ್ತಾನೆ, ನಿನ್ನನ್ನು ಕಟ್ತಾನೆ. ಯಾಕಂದರೆ ಸೈತಾನ್ ನಿನ್ನನ್ನು ಸೀಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಅವನನ್ನು ಹೇಗೆ ಸೀಲ್ ಮಾಡ್ತಾನೆ? ಅವನು ನಿನ್ನನ್ನು ಮುಟ್ತೀನಿ ಅಂತ ನಿರ್ಧರಿಸ್ಕೊಂಡಿದ್ದಾನೆ, ನಿನ್ನನ್ನು ಮುಟ್ತಾನೆ. ಆನಂದ ಪಡಿರಿ, ಉಲ್ಲಾಸ ಪಡ್ರಿ. ಆತನು ಸತ್ತೊಳಗಿಂದ ಎದ್ದು ಬರೋದಕ್ಕಿಂತ ಮುಂಚೆನೇ ನಾನೇ ಪುನರುತ್ಥಾನ ಆಗಿದ್ದೀನಿ ಅಂತ ಹೇಳ್ಕೊಂಡು ಅವನು ಸತ್ತ ನಂತರ ಯಾವುದು ತನ್ನ ಇಚ್ಛೆಯಿಂದ ತಾನು ನೇಮಕ ಮಾಡಿದ ಸಮಯಕ್ಕೆ ತನ್ನ ಪ್ರಾಣವನ್ನು ಕೊಟ್ಟ, ತನ್ನ ಇಚ್ಛೆಯಿಂದ ತಾನು ನೇಮಕ ಮಾಡಿಕೊಂಡ ಸಮಯಕ್ಕೆ ಎದ್ದು ಬಂದ. ತನ್ನ ಇಚ್ಛೆಯಿಂದ ತಾನು ನೇಮಕ ಮಾಡಿದ ಆಶೀರ್ವಾದಗಳನ್ನು ಯಾವ ಸೈತಾನು ಹೋರಾಡಿದ್ರು ನಿನ್ನಲ್ಲಿ ತುಂಬುತ್ತಾನೆ, ಕಟ್ತಾನೆ, ಎಬ್ಬಿಸ್ತಾನೆ. ಸರ್ವಶಕ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾ, ಈ ವಾಕ್ಯಗಳನ್ನು ಕೇಳಿದ ಒಂದೊಂದು ಹೃದಯದಲ್ಲಿ ನಂಬಿಕೆಯನ್ನು ಎಬ್ಬಿಸು ಸ್ವಾಮಿ. ಒಬ್ಬೊಬ್ಬರನ್ನು ಬಲವಾದ ರೀತಿಯಲ್ಲಿ ಕಟ್ಟು, ಮಹಿಮೆ ಹೊಂದು. ನಮ್ಮ ಜೀವಿತದಲ್ಲಿ ನಿನಗೆ ಹೇರಳವಾದ ಮಹಿಮೆ ಸಲ್ಲಲ್ಪಡಲಿ, ಉನ್ನತವಾದ ಆಶೀರ್ವಾದ ನಿನ್ನೊಬ್ಬನಿಗೆ ಸಲ್ಲಲ್ಪಡಲಿ. ಯಾಕಂದರೆ ನೀನೊಬ್ಬನೇ ಯೋಗ್ಯನು. ಘನವು ಮಹಿಮೆಯು ಸದಾಕಾಲವೂ ನಿನಗುಂಟಾಗಲಿ, ಕಾರಣ ನೀನೊಬ್ಬನೇ ಶಕ್ತನು ಸ್ವಾಮಿ. ದೇವರೇ, ಈ ಪುನರುತ್ಥಾನದ ದಿನವನ್ನು ಜ್ಞಾಪಿಸಿಕೊಂಡು ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂಥ ಈ ರವಿವಾರ ಸ್ವಾಮಿ ನಮ್ಮೆಲ್ಲ ಜನರಿಗೆ ಆಶೀರ್ವಾದಕರ ಉಂಟಾಗಲಿ. ನಿನ್ನ ಮಹಿಮೆ ಅವರನ್ನು ಆವರಿಸಿಕೊಳ್ಳಲಿ. ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಸೇವೆಗೆ ಒಪ್ಪಿಸಿಕೊಟ್ಟಂಥ ಪ್ರತಿಯೊಬ್ಬರಿಗಾಗಿ ನಿನಗೆ ಸ್ತುತಿಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲ ಘನತೆಯೂ ಎಲ್ಲ ಮಹಿಮೆಯೂ ಸದಾಕಾಲ ನೀನು ಒಬ್ಬನಿಗೆ ಉಂಟಾಗಲಿ, ಕಾರಣ ನೀನು ಒಬ್ಬನೇ ಯೋಗ್ಯನು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಒಡೆಯ. ಯೇಸುವಿನ ಹೆಸರಿನಲ್ಲಿ ಬೇಡಿದೆವಪ್ಪ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಿಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೇಗನೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಇರ್ತೀವಿ. ದೇವರು ನಿಮ್ಮೊಂದಿಗೆ ಇರಲಿ. ಆಮೇನ್.